ಯಾವುದೇ ಗ್ಯಾರಂಟಿಯನ್ನು ಘೋಷಣೆ ಮಾಡೋದು ಸುಲಭ, ಆದರೆ ಅದನ್ನು ಅನುಷ್ಠಾನಕ್ಕೆ ತರುವುದು ಸ್ವಲ್ಪ ಕಷ್ಟ ಸಾಧ್ಯ. ಅವತ್ತು 15 ಲಕ್ಷ ನಾವು ರೈತರ ಬಡವನ ಖಾತೆ ಹಾಕ್ತೇವೆ ಅಂತ ಅದನ್ನು ಹಾಕಿಲ್ಲ. ಖಾಲಿ 2,000 ರೂಪಾಯಿ ಗ್ಯಾರಂಟಿ, ಅದು ಏನೇ ಅದು ಎಲ್ಲರಿಗೂ ಸಿಕ್ಕಲೂ ಇಲ್ಲ. 50 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಎಷ್ಟು ಭೂರಹಿತರಿಗೆ ಭೂಮಿ ಕೊಟ್ಟಿದೆ. ಎಲ್ಲ ಪುರುಷ ಮಹಿಳೆಯರಿಗೆ ಒಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವಲ್ಲಿ ಮೋದಿಜಿಯವರು ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಕೊಟ್ಟಿರುವಂಥದ್ದು ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ, 5 kg ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಇದು ಸ್ಪಷ್ಟತೆ ಕೊಳ್ಳೇಬೇಕು. ಒಂದು ನಿಮಿಷ ಸರ್ ನಾನು ಹೇಳ್ತೇನೆ. ಆತ್ಮೀಯರೇ, ಇವತ್ತು ನಾವು ಸುಳ್ಯ ತಾಲೂಕಿನ ಅಮರಬುಡ್ನೂರು ಮತ್ತು ಅಮರಪಡ್ನೂರು ಗ್ರಾಮಕ್ಕೆ ಒಳಪಟ್ಟಂಥ ಕುಕ್ಕುಜಡ್ಕ ಅನ್ನುವ ಪ್ರದೇಶದಲ್ಲಿದ್ದೇವೆ. ಇವತ್ತು ಕುಕ್ಕುಜಡ್ಕದಲ್ಲಿ ಸುದ್ದಿ ವಾಹಿನಿಯ ಮೂಲಕ ನಡೆಯುವಂಥ ವಿಶೇಷವಾದಂಥ ವಿನೂತನವಾದಂಥ ಕಾರ್ಯಕ್ರಮ ಚುನಾವಣಾ ಕುರುಕ್ಷೇತ್ರ ಈ ಭಾಗದಲ್ಲಿ ಇವತ್ತು ನಡೀತಾ ಇದೆ. ಮತದಾರರ ಒಂದು ಜಾಗೃತಿಗಾಗಿ, ಒಂದು ಇದರ ಉದ್ದೇಶಕ್ಕಾಗಿ ಮತದಾರರು ಮತದಾನವನ್ನು ಮಾಡಬೇಕನ್ನುವಂಥ ಒಂದು ಸಂದೇಶವನ್ನು ಸಾರುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ಈ ಒಂದು ಕುಕ್ಕುಜಡ್ಕದ ಈ ಪರಿಸರದಲ್ಲಿ ಇವತ್ತು ಈ ಒಂದು ಚುನಾವಣಾ ಕುರುಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಇದ್ದಾರೆ, ಜೊತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಹಾಗೆ ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವಂಥ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸೊ ಅವರಲ್ಲಿ ಈ ಬಾರಿಯ ಅಂದರೆ ನಾಡಿದ್ದು ನಡೆಯುವಂಥ ಏಪ್ರಿಲ್ 26ರಂದು ನಡೆಯುವಂಥ ಲೋಕಸಭಾ ಚುನಾವಣೆ 2024ರ ಈ ಒಂದು ಜನಾಭಿಮತ ಕಾರ್ಯಕ್ರಮ ಇದು ಇವತ್ತು ನಡೀತಾ ಇದೆ. ಇಲ್ಲಿಯ ಒಂದು ವಾತಾವರಣ ಯಾವ ರೀತಿ ಇದೆ ಮತ್ತು ಪರಿಸ್ಥಿತಿ ಹೇಗಿದೆ, ಯಾವ ಪಕ್ಷಕ್ಕೆ ಬಹುಮತ ಬರ್ಬೋದು, ಯಾವ ರೀತಿಯ ಜನರ ಮತದಾರರ ಒಲವು ಮತ್ತು ನಿಲುವು ಹೇಗಿದೆ ಅನ್ನೋದನ್ನು ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥ ಇತ್ತಂಡ ಪಕ್ಷಗಳ ಕಾರ್ಯಕರ್ತರೊಂದಿಗೆ, ಪ್ರಮುಖರೊಂದಿಗೆ ಮತ್ತು ಈ ಭಾಗದ ಮತದಾರರೊಂದಿಗೆ ಮಾತುಕತೆ ಮಾಡೋಣ. ಬನ್ನಿ, ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರನ್ನ ಈ ಎಪಿಸೋಡಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಎಸ್ ಸರ್, ಲೋಕಸಭಾ ಚುನಾವಣೆ ಬಂದಿದೆ 2024ರ. ಈ ಚುನಾವಣೆ ಏಪ್ರಿಲ್ 26ರ ದಿನಾಂಕದಂದು ನಡೆಯಲಿಕ್ಕಿದೆ. ಈ ಒಂದು ಭಾಗದಲ್ಲಿ ಅಮರಮುಡ್ನೂರು ಮತ್ತು ಪಡ್ನೂರು ಗ್ರಾಮದಲ್ಲಿ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂಥದ್ದು? ವಾತಾವರಣ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದರೆ ಜನರು ಈ ಸಲ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಮತ್ತು ಮತಗಳಾಗಿ ಅದು ಪರಿವರ್ತನೆ ಆಗಬಹುದು ಅಂತ ಹೇಳುವಂಥ ಭಾವನೆಗಳಲ್ಲಿ ನಾವಿದ್ದೇವೆ. 5 ಗ್ಯಾರಂಟಿಗಳು ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಹೇಳಿದ್ದು ಈ ಕಾಲಘಟ್ಟದಲ್ಲಿ ಅದು ಜಾರಿಯಾಗಿದೆ. ಜಾರಿಯಾದ ಕಾರಣ ಮತದಾರರು ಅವರ ಒಲವನ್ನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಿನ ಪರವಾಗಿ ತೋರಿಸ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಹೇಗೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದಿಂದ ಈ ಹಿಂದೆ ಬಹಳಷ್ಟು ಯೋಜನೆಗಳನ್ನು ಕೊಡ್ತೇವೆ, ಒಂದು ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರು. ಆ ಭರವಸೆಗಳು ಇನ್ನೂ ಕೂಡ ಅದು ಆಗಲಿಲ್ಲ. ಇನ್ನು ಆಗಬೇಕಾಗಿದೆ, ಬಹುಶಃ ಆಗ್ತದೋ ಆಗೋದಿಲ್ಲೋ, ಯಾರು ಸರ್ಕಾರ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ನಾನು ಹೇಳುವುದಿದ್ದರೆ ಹೇಗೆ ಅಂದರೆ, ಜನರು ಎಚ್ಚೆತ್ತುಕೊಂಡಿದ್ದಾರೆ. ಜನರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಯಾರು ಕೆಲಸ ಮಾಡ್ತಾರೆ, ಯಾರು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಯಾರು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ, ಯಾರು ಇದುವರೆಗೆ ನಮ್ಮ ಊರಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಯೋಚನೆಗಳನ್ನು ಮಾಡ್ತಾರೆ. ಇದರ ಮುಖಾಂತರ ಮತಗಳು ಬರ್ತದೆ ಅಂತೇಳಿ ಭಾವನೆ. ಓಕೆ. ಇವತ್ತು ರಾಧಾಕೃಷ್ಣ ಬಳ್ಳೂರವರು ಹೇಳ್ತಾ ಇದ್ದಾರೆ, ಇವತ್ತು ಅವರು ಮತದಾರರ ಬಳಿಗೆ ಹೋಗಬೇಕಾದ್ರೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳನ್ನು ಹಿಡ್ಕೊಂಡು ಅದರನ್ನೇ ಒಂದು ಅಸ್ತ್ರವನ್ನಾಗಿ ಮತದಾರರ ಬಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಈ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಈ ಗ್ರಾಮದ ಒಬ್ಬ ಜನನಾಯಕ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ರಾಧಾಕೃಷ್ಣ ಬಳ್ಳೂರವರು ಹೇಳಿದಾಗೆ, ಅವರಿಗೆ ಈ ಹಿಂದಿನ ಸರ್ಕಾರಗಳು BJP ಸರ್ಕಾರ ಏನೆಲ್ಲ ಮಾಡಿದೆ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ಅವರು ಅದನ್ನೆಲ್ಲ ತಿಳ್ಕೊಂಡೇ ಈಗ ಇಲ್ಲಿ ಇದ್ದಾರೆ. ಅವರ ಪ್ರಕಾರ ಹೇಳುವುದಾದರೂ ಕೂಡ ಅವರು ಒಬ್ಬ ಮೋದಿಯ ಭಕ್ತನೇ ಆಗಿದ್ದರು. ಈ ಒಂದು ಸರ್ಕಾರದ ಎಲ್ಲ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳ ಕಾರ್ಯಚಟುವಟಿಕೆಗಳನ್ನು ಹಾಗೂ ಬಂದಿರತಕ್ಕಂಥ ಎಲ್ಲ ಅನುದಾನಗಳನ್ನು ಇಲ್ಲಿ ಯಶಸ್ವಿಯಾಗಿ ಪೂರೈಸಲಿಕ್ಕೆ ಅವರು ಕೂಡ BJP ಜೊತೆ ಕೈ ಜೋಡಿಸ್ಕೊಂಡಿದ್ರು ಅಂತ ಹೇಳುವಂಥದ್ದು ಭಾಳ ಸಂತೋಷ ವಿಷಯ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಓಕೆ. ಈಗ ಅವರು ಹೇಳಿದರು, ಅಂದರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಇವತ್ತಿದೆ, 5 ಗ್ಯಾರಂಟಿಗಳನ್ನು ಹಿಡ್ಕೊಂಡು ಮತದಾರರ ಬಳಿಗೆ ಹೋಗ್ತಾರೆ ಅಂತ. ಸೊ ಇದರ ಬಗ್ಗೆ ಅಂದರೆ BJP ಈಗ ಮತ್ತೆ ಲೋಕಸಭೆಯಲ್ಲಿ ಕಳೆದ 10 ವರ್ಷಗಳಿಂದ BJP ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಬಾರಿಯ ಚುನಾವಣೆಗೆ ನೀವು ಯಾವ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ? ಮೋದಿ ಇದ್ದರೆ ದೇಶ ಇದೆ, ಇಲ್ಲದ್ರೆ ಇಲ್ಲ. ಯಾಕೆ ಹೇಳಿದ್ರೆ ಈಗ ನಡೆಯುವಂಥ ಪ್ರತಿಯೊಂದು ಪ್ರಚಲಿತ ವಿದ್ಯಮಾನಗಳು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ನಿನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ಏನು ಘಟನೆ ನಡೆದಾಯಿತು ಅಂತ ನಿಮಗೆ ಗೊತ್ತಿದೆ ಎಲ್ಲರಿಗೂ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನ
ಮಗಳನ್ನೇ ಕಾಲೇಜ್ ಕ್ಯಾಂಪಸ್ನೊಳಗೆ ಹುಗ್ಗಿ ಕಡಿತಾರೆ ಅಂತ ಹೇಳಿದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲರಿಗೂ ಹೋಗಿದೆ ಹೇಳುವಂಥದ್ದು ನಿಮಗೆ ಎಲ್ಲ ಮತದಾರರಿಗೂ ಎಲ್ಲ ಟಿ ವಿ ಮಾಧ್ಯಮದವರಿಗೂ ಗೊತ್ತಿದೆ. ಯಾಕೆ ಅದು ಯಾರು ಬಿ ಜೆ ಪಿ ಕಾರ್ಪೊರೇಟರ್ ಅಲ್ಲ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ. ಆ ಕಾಂಗ್ರೆಸ್ ಕಾರ್ಯಕರ್ತರೇ ಹೇಳಿದ ಮಾತು ಏನು ಅಂತ ಹೇಳಿದರೆ, ಇದು ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮ ಸರ್ಕಾರದಿಂದ ನಮಗೆ ರಕ್ಷಣೆ ಇಲ್ಲ. ನಮ್ಮ ಗೃಹ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅದು ಅವರಿಗೆ ಲವ್ ಇತ್ತು, ಲವ್ವಿಂದಾಗಿ ಇದಾಗಿದೆ. ಲವ್ ಮತ್ತು ಲವ್ ಜಿಹಾದಿಗೆ ವ್ಯತ್ಯಾಸ ಏನು? ಲವ್ ಮಾಡಿ ಅವರನ್ನು ಲವ್ ಜಿಹಾದಿಗೆ ಪರಿವರ್ತನೆ ಮಾಡ್ತಾರೆ. ಇಂಥದ್ದಲ್ಲಿ ಇದೊಂದು ಸಣ್ಣ ವಿಷಯ, ಇದು ರಾಜ್ಯದಲ್ಲಿ ಆಗಾಗ ನಡೀತಾ ಇದೆ, ಇದು ದೊಡ್ಡ ವಿಷಯ ಅಲ್ಲ ಅಂತ ಒಂದು ಹೇಳ್ತಾರೆ. ಒಂದು ಹೆಣ್ಣು ಮಗಳು ಕಾಲೇಜ್ ಕ್ಯಾಂಪಸ್ನಲ್ಲಿ ಚೂರಿ ಹಾಕಿ 10 ಜನ ಅವರು ಕೊಲ್ಲುತ್ತಾರೆ ಅಂತ ಹೇಳುವ ಅದನ್ನು ಸಣ್ಣ ವಿಷಯ ಅಂತ ಹೇಳುವಂಥ ಗೃಹ ಮಿನಿಸ್ಟ್ರು. ನಮ್ಮ ಸಿ ಎಂ ಕೂಡ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಈ ರೀತಿ ಆಗ್ತಾ ಉಂಟು. ಇದೆಲ್ಲ ಜನರ ಮುಂದೆ ಕಾಣ್ತಾ ಇದೆ. ಆಗಿರುವಾಗ ನಾವು ಏನು ಜನರಲ್ಲಿಗೆ ಹೋಗಬೇಕಾಗಿಲ್ಲ. ಮೋದಿಯವರು ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ವಿಶ್ವಗುರು ಅಂತ ಎಣಿಸಿಕೊಂಡಿದ್ದಾರೆ. ವಿಶ್ವದ ಎಲ್ಲ ರಾಷ್ಟ್ರಗಳು ಮೋದಿ ಹೋಗುವ ಎದ್ದು ನಿಲ್ತಾರೆ. ನಮ್ಮ ಅಮೇರಿಕದ ಬಿಲ್ ಕ್ಲಿಂಟನ್ ಇದ್ದರೂ ಕೂಡ ಅಮೇರಿಕದ ಯಾರು ಒಬ್ಬ ದೊಡ್ಡ ಲೀಡರ್ ಆದರೂ ಕೂಡ ಮೋದಿ ಅಂತ ಹೇಳಿದರೆ ಎದ್ದು ನಿಲ್ಲುವ ಪರಿಸ್ಥಿತಿ ಬಂದಿದೆ. ಮೊದಲು ನಮ್ಮ ದೇಶ ವಿದೇಶಗಳಿಗೆ ಹೋದರೆ ಭಾರತೀಯರಿಗೆ ಬೆಲೆ ಇಲ್ಲ ಆಯಿತು. ಈಗ ಭಾರತ ಹೇಳುವಂಥದ್ದು ಎಲ್ಲ ಪ್ರಪಂಚದಲ್ಲಿ ಗುರುತಿಸಿಕೊಂಡಿದೆ, 5ನೇ ರಾಷ್ಟ್ರವಾಗುವುದರತ್ತ ಮುನ್ನುಗ್ಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಜನ ಮೋದಿಯನ್ನು ಬೆಂಬಲಿಸ್ತಾರೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗಾಗಲೇ ಹೇಳಿದರು BJPಯ ಅಂದರೆ ಇಲ್ಲಿಯ ಸ್ಥಳೀಯ ಒಂದು ಸಂಸ್ಥೆಯ ಅಧ್ಯಕ್ಷರು ಕೇಶವ ಕರ್ಮಜಿ ಅವರು ಹೇಳ್ತಾರೆ ಮೋದಿಯೇ ನಮಗೆ ಗ್ಯಾರಂಟಿ. ಈ ಅಸ್ತ್ರವನ್ನೇ ಇಟ್ಕೊಂಡು ಮತದಾರರ ಬಳಿಗೆ ಹೋಗ್ತೇವೆ. ಏನು ಹೇಳ್ತೀರಾ ಅಶೋಕರ್ ಅವರೇ? ಪ್ರಪ್ರಥಮವಾಗಿ 2 ಗ್ರಾಮದ ನಾಗರಿಕರಲ್ಲಿ ಹೇಳೋದು, ಮತದಾನ ನಮ್ಮ ಹಕ್ಕು. ಆ ಹಕ್ಕನ್ನು ಎಲ್ಲರೂ ಕಡ್ಡಾಯವಾಗಿ ಚಲಾಯಿಸಬೇಕು ಅಂತೇಳಿ. ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ಭರವಸೆನೇ ಈಡೇರಿಸಿದೆ. ಯಾವುದೇ ಚುನಾವಣೆಗೆ ಹೋದಾಗ ರಾಷ್ಟ್ರೀಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಒಂದು ಭರವಸೆಗಳನ್ನು ಅಥವಾ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ತಯಾರು ಮಾಡ್ತವೆ. ಆ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದ ಅದು ಭರವಸೆ ಆಗಿರುತ್ತೆ, ಅದನ್ನು 100ಕ್ಕೆ 100 ಮಾಡಬೇಕು ಅಂತ ಹೇಳುವಂಥದ್ದು ಕಡ್ಡಾಯ. ಅದರ ಆಧಾರದ ಮೇಲೆ ಮತದಾರರು ಮತ ಹಾಕತಕ್ಕಂಥದ್ದು. 10 ವರ್ಷಗಳ ಇತಿಹಾಸ ನೋಡಿದಾಗ ಈ ಹಿಂದೆ BJP ಸರ್ಕಾರದ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದ್ರು ಅದು ಎಷ್ಟು ಆಗಿದೆ ಅಂತ ಹೇಳೋದನ್ನು ಒಂದು ವಿಮರ್ಶೆ ಮಾಡಬೇಕಾಗ್ತದೆ. ಎರಡನೇದಾಗಿ ಈ ಹಿಂದೆ ಗ್ಯಾಸಿಗೆ ಒಂದು 10 ರೂಪಾಯಿ 20 ರೂಪಾಯಿ ಏರಿದ್ರು, 50 ರೂಪಾಯಿ ಏರಿದ್ರು, ರಸ್ತೆಯಲ್ಲಿ ಬಂದು ಜನರಲ್ಲಿ ಜನಾಭಿಪ್ರಾಯ ಕ್ರೋಢೀಕರಿಸ್ತಾ ಇದ್ರು. ಪೆಟ್ರೋಲಿಗೆ ಏರಿಕೆ ಆದಾಗ ಕ್ರೋಢೀಕರಿಸ್ತಾ, ಅಧಿಕಾರಕ್ಕೆ ಬಂದ ಮೇಲೆ ಏನಾಗಿದೆ ಅಂತ ಹೇಳೋದರದ್ದು ಜನರು ಆಲೋಚನೆ ಮಾಡ್ತಕ್ಕಂಥದ್ದು ಇರಬೇಕಾದ್ದು. ಮತ್ತು ಸರ್ಕಾರ ಅಥವಾ ಆ ನಾಯಕತ್ವ, ಆ ವ್ಯವಸ್ಥೆ, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತ್ಯತೀತ ನಿಲುವಿನ ಭಾರತ ಸರ್ಕಾರ ಪ್ರತಿಯೊಬ್ಬರಿಗೂ, ಎಲ್ಲ ಧರ್ಮೀಯರಿಗೂ ಸಮಾನವಾಗಿ ಜೀವಿಸುವ ಹಕ್ಕಿದೆ. ಅದಕ್ಕೆ ಆದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಇದೆ. ಇಂದಿರಾ ಗಾಂಧಿಯವರು ಈ ಹಿಂದೆ, ಈಗ ನಾನು ನರೇಂದ್ರ ಮೋದಿಯವರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ, ದೂರುವುದಿಲ್ಲ, ಅದು ಆ ಲೀಡರ್ಶಿಪ್ ಬಹುಮತ ಬಂದಾಗ ಖಂಡಿತ ಆ ಒಂದು ಧೈರ್ಯ ಬರ್ತದೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು, ರಾಜೀವ್ ಗಾಂಧಿ ಮತ್ತು ಆಗ ಸೋಷಿಯಲ್ ಮೀಡಿಯಾ ಇಲ್ಲದಾಗ ಅಷ್ಟು ಅಪ್ಡೇಟ್ ಆಗಿರದ ಕಾರಣ ಜನಗಳಿಗೆ ಅದು ತಲುಪಿರಲಿಕ್ಕಿಲ್ಲ ಅಂತ ಹೇಳುತ್ತೆ. ಆದರೆ ಈಗ ಸೋಷಿಯಲ್ ಮೀಡಿಯಾ ಇದೆ, ಹಾಗಾಗಿ ಪ್ರಚಾರ ಹೆಚ್ಚಿದೆ. ಆದರೆ ಏನು ಈ ಹಿಂದೆ ಅಧಿಕಾರಕ್ಕೆ ಬಂದಿರತಕ್ಕಂಥ BJP ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದನ್ನು ಚಾಚೂ ತಪ್ಪದೆ ಮಾಡಿದ ಅಂತ ಹೇಳುವಂಥ ವಿಚಾರ ಒಂದು. ಹಾಗಾಗಿ ಮತ್ತೆ ಕೇಳ್ತಾ ಇದ್ದಾರೆ, BJP ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಮೋದಿ ಪ್ರಧಾನಿಯಾಗಿದ್ದಾರೆ, ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟದ್ದನ್ನು ಈಡೇರಿಸಿಲ್ಲ ಅನ್ನುವಂಥದ್ದು ಆರೋಪ. ಕಂಪ್ಲೀಟ್ ಈಡೇರಿಸಿದ್ದಾರೆ. ರಾಮನ ಶಿಲಾನ್ಯಾಸ ಆದ ರಾಮನ ಶಿಲಾನ್ಯಾಸ ಯಾರು ಹಾಕಿದ್ದು? ರಾಜೀವ್ ಗಾಂಧಿಯವರು ಹಾಕಿದ್ದು. ಅದರದ್ದು ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದ್ಯಾರು? ಮೋದಿ ಗೌರ್ಮೆಂಟು. ಸೊ ರಾಮನಿಗೆ 500 ವರ್ಷದಲ್ಲಿ ಮುಕ್ತಿ ಸಿಕ್ಕಿದ್ದನ್ನು ಇವರು 10 ವರ್ಷದಲ್ಲಿ ಮಾಡಿದ್ದಾರೆ. ಮತ್ತು ರಾಮ ಮಂದಿರ ಆಗಿದೆ. ಅಯೋಧ್ಯೆಯಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗ ದೇಶ ಇಷ್ಟರವರೆಗೆ ಕೇಳದಂಥ ಡೆವಲಪ್ಮೆಂಟ್ಗಳು ನಮ್ಮ ದೇಶದಲ್ಲಿ ಆಗಿದೆ. ಸಮುದ್ರದ ಅಡಿಯಲ್ಲಿ ಒಂದು ಮಾರ್ಗ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಇಷ್ಟರವರೆಗೆ ಗೊತ್ತಿರಲಿಲ್ಲ. 75 ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, 50 ವರ್ಷ ಕಾಂಗ್ರೆಸ್ನವರು ಆಳಿದರು. ಹಾಗಾದರೆ ಆಗ ಭ್ರಷ್ಟಾಚಾರಗಳೇ ಇವರ ಡೆವಲಪ್ಮೆಂಟಿನ ಅಭಿವೃದ್ಧಿಯ ದುಡ್ಡನ್ನು ತಿಂತಿದ್ದದಲ್ವ. ಸೋನಿಯಾ ಗಾಂಧಿ ಏನು ಉದ್ಯೋಗ ಇಲ್ಲ, ಏನು ಬಿಸ್ನೆಸ್ ಮ್ಯಾನ್ ಅಲ್ಲ. ಅವಳು UPA ಗೌರ್ಮೆಂಟ್ ಇರುವಾಗ ಫೋರ್ಡ್ಸು ರಿಚೆಸ್ಟು, ಇದರಲ್ಲಿ 4ನೇ ರಿಚೆಸ್ಟು ವ್ಯಕ್ತಿಯಾಗಿದ್ಲು. ಅವಳಿಗೆ ಎಲ್ಲಿಂದ ದುಡ್ಡು ಬಂತು? ಭ್ರಷ್ಟಾಚಾರದ ದುಡ್ಡೇ ಅಲ್ಲ. ಮತ್ತೆ ಬರ್ತೀನಿ ಸರ್. ಮತ್ತೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕಳೆದ 60 ವರ್ಷಗಳಿಂದ ಅಧಿಕಾರವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಎಲ್ರಿಗೂ ನಮಸ್ಕಾರ. ನಾವು ಜನರಿಗೆ ಏನು ಮಾಡಿದ್ದೇವೆ ಅಂತ ಹೇಳುವಂಥದ್ದು ಮುಖ್ಯ. ಜನರಿಗೆ ನಾವು ಅಭಿವೃದ್ಧಿ ರೂಪದಲ್ಲಿ ಆಗಲಿ ಯಾವುದೇ ಒಂದು ಮಾಡದೆ ನಾವು ಜನರಲ್ಲಿ ಮತ ಕೇಳಲಿಕ್ಕೆ ಆಗೋದಿಲ್ಲ. 50 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದು
ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಎಷ್ಟು ಭೂರಹಿತರಿಗೆ ಭೂಮಿ ಕೊಟ್ಟಿದೆ, ಎಷ್ಟು ನಿರ್ವಸಿತರಿಗೆ ವಸತಿ ಕೊಟ್ಟಿದೆ, ಅಥವಾ ಇನ್ನು ಎಷ್ಟು ಕಾರ್ಖಾನೆಗಳನ್ನು, ಎಷ್ಟೋ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಮಾಡಿದೆ. ಇದು ಎಲ್ಲವೂ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಆದದ್ದು. ಈ 10 ವರ್ಷದಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ, ಮಂಗಳೂರು ಇಷ್ಟು ದೊಡ್ಡ ಒಂದು ನಗರ ಪ್ರದೇಶ ಆದರೂ ಮಂಗಳೂರಲ್ಲಿ ಯಾವ ಕಾರ್ಖಾನೆಯನ್ನು ಇವರು ಮಾಡಿದ್ದಾರೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಏನು ಎತ್ತ ಅಂತ ಹೇಳುವುದನ್ನು ಇವತ್ತು ಕೇಳ್ತಾ ಇಲ್ಲ. ಈಗ ಇಲ್ಲಿ ಹೇಳುವಂಥದ್ದು ಒಂದೇ, ಮೋದಿ ಗ್ಯಾರಂಟಿ ಮತ್ತು ನಾವು ಮಾಡ್ತೇವೆ ಅಂತ. ಎಸ್ ಸರ್, ಓಕೆ, ಮತ್ತೆ ಬರ್ತೀನಿ. ಅವ್ರು ಹೇಳ್ತಾ ಇದ್ದಾರೆ BJP ಸರ್ಕಾರದಿಂದ ಮಂಗಳೂರು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ಲ ಅಂತ ಹೇಳೋದು. ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ತಿರುಮಲೇಶ್ವರ ಭಟ್. ಮತದಾನ ಎಲ್ಲರ ಹಕ್ಕು. ದಯವಿಟ್ಟು ಎಲ್ಲರೂ ನಾಳೆ 24ನೇ ತಾರೀಕಿಗೆ ನಡೆಯುವಂಥ ಸಾರ್ವತ್ರಿಕ ದೇಶಾದ್ಯಂತ ನಡೆಯುವಂಥ ಮತದಾನಕ್ಕೆ ತಪ್ಪದೇ ಹಾಜರಾಗಬೇಕು. ಇದು ನಮ್ಮ ಒಂದು ಹಕ್ಕು ಕೂಡ. ಇದನ್ನು ನಾವು ಚಲಾಯಿಸದಿದ್ದರೆ ನಮಗೆ ಯಾವುದೇ ಒಂದು ವೇದಿಕೆಗಳಲ್ಲಿ ಮಾತಾಡಲಿಕ್ಕೆ ಹಕ್ಕಿರುವುದಿಲ್ಲ. ನಾವು ದಯವಿಟ್ಟು ಎಲ್ಲ ಪ್ರಜೆಗಳಲ್ಲಿ ಬಾಂಧವರಲ್ಲಿ ವಿನಂತಿ ಮಾಡುವುದೇನೆಂದರೆ, ಮತದಾನಕ್ಕೆ ತಪ್ಪದೇ ಬನ್ನಿ. ಎಷ್ಟೇ ಕಷ್ಟ ಆದರೂ ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡ್ತದೆ. ಆ ವ್ಯವಸ್ಥೆಯನ್ನು ನಾವು ಸದುಪಯೋಗಪಡಿಸಿಕೊಂಡು ದಯವಿಟ್ಟು ಮತದಾನಕ್ಕೆ ಬನ್ನಿ. ಸರ್ಕಾರಗಳು ಬಂದು ಹೋಗ್ತದೆ, ಉಳಿತದೆ, ಹೊಸ ಸರ್ಕಾರಗಳು ಬರ್ತದೆ, ಆಗ್ತದೆ. ಆದರೆ ಅದೊಂದು ಲೋಕದ ರೂಢಿ, ಎಲ್ಲ ಪ್ರಪಂಚದಲ್ಲಿ ನಡೆಯುವಂಥ ಒಂದು ವಿದ್ಯಮಾನಗಳು. ಆ ವಿದ್ಯಮಾನವನ್ನು ನಾವು ಬದಿಗಿಟ್ಟು ತುಲನೆ ಮಾಡಿದರೆ ನಮ್ಮ ದೇಶದಲ್ಲಿ ಈಗ ಹಲವಾರು ದಶಕಗಳಿಂದ, ಕಳೆದ ಒಂದು ದಶಕದಿಂದ ಇರ್ಬೋದು, ಕಳೆದ ಯಾವುದೇ ಒಂದು ಹೊಸ ಸರ್ಕಾರ ಬಂದಾಗ ಇರ್ಬೋದು, ಅಭಿವೃದ್ಧಿಯನ್ನು ನಾವು ತುಲನೆ ಮಾಡಿದಾಗ ಯಾವ ಸರ್ಕಾರ ಇರುವಾಗ ಅಭಿವೃದ್ಧಿಯಾಗಿದೆ ಅನ್ನುವಂಥದ್ದು ಮುಖ್ಯ. ಎಷ್ಟು ಅಭಿವೃದ್ಧಿಯಾಗಿದೆ ನಮ್ಮ ಒಂದೇ ಈ ಅಮರಮುಡ್ನೂರು ಅಲ್ಲ, ದೇಶಾದ್ಯಂತ ನೋಡಿದಾಗ ನಮ್ಮ ದೇಶದಲ್ಲಿ ಎಷ್ಟು ಬದಲಾವಣೆಗಳಾಗಿವೆ, ಕ್ರಾಂತಿಕಾರಿಕ ಬದಲಾವಣೆಗಳಾಗಿದ್ದಾವೆ, ಅದನ್ನು ಮುಖ್ಯ. ನಾವು ಬರೀ ನಮ್ಮ ಊರು, ನಮ್ಮ ಮನೆ, ನಮ್ಮ ಮಠ ಅಂತ ನೋಡಿದರೆ ಸಾಲದು. ನಾವು ದೇಶವನ್ನು ನೋಡಬೇಕು, ರಾಜ್ಯವನ್ನು ನೋಡಬೇಕು, ರಾಜ್ಯದಲ್ಲಿರೋ ಸರ್ಕಾರವನ್ನು ಗಮನಿಸಬೇಕು. ಯಾವುದೇ ಗ್ಯಾರಂಟಿಯನ್ನು ಘೋಷಣೆ ಮಾಡೋದು ಸುಲಭ, ಆದರೆ ಅದನ್ನು ಅನುಷ್ಠಾನಕ್ಕೆ ತರುವುದು ಸ್ವಲ್ಪ ಕಷ್ಟ ಸಾಧ್ಯ. ಇದಕ್ಕೆ ನಾವು ಜನರು ಇದಕ್ಕೆ ಭಾಗಿಗಳಾಗಬೇಕು. ಸುಮ್ಮನೆ ಸರ್ಕಾರ ಮಾಡಲಿಲ್ಲ, ಸರ್ಕಾರ ಕೊಡಲಿಲ್ಲ ಅಂತ ಹೇಳುವಂಥ ದೂರಿದರೆ ಯಾರೂ ಪ್ರಯೋಜನ ಇಲ್ಲ. ಜನಗಳು ಇಳಿದು ನಾವು ಅದನ್ನು ಕೆಲಸ ಮಾಡಿದರೆ ಆಗ್ಬೋದು. ಗ್ಯಾರಂಟಿಯನ್ನು ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯವಸ್ಥೆಯಿಂದ ಅದು ಸಮರ್ಪಕವಾಗಿ ಜನಮನ ಸೇರಿದೆ. ಪ್ರತಿಯೊಬ್ಬರಿಗೂ, ಮಧ್ಯಮ ವರ್ಗ, ಬಡ ಜನರಿಗೆ ತುಂಬ ಉಪಕಾರ ಆಗಿದೆ. ಅದು ಒಂದು ಕಡೆಯಿಂದ ಸರ್ಕಾರ ಮದ್ಯಕ್ಕೆ ಜಾಸ್ತಿ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಅದು ಮದ್ಯ ಸೇವನೆ ದುಂದು ವೆಚ್ಚ. ಅದಕ್ಕೆ ಎಷ್ಟು ಬೇಕಿದ್ರೂ ಜಾಸ್ತಿ ಮಾಡ್ಬೋದು, ಎಷ್ಟು ಬೇಕಿದ್ರೂ ಅದನ್ನು ವಿನಿಯೋಗಿಸ್ಬೋದು. ಅದು ಬೇಕಾದವರಿಗೆ ಮಾತ್ರ. ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 2,000 ರೂಪಾಯಿ ಕೃಷಿಕರಿಗೆ ಕೊಡ್ತದೆ. ಅದೇ ರಸಗೊಬ್ಬರ 500 ರೂಪಾಯಿ ಇದ್ದ ಪೊಟ್ಯಾಶ್, ಸುಫಲಾಗಲಿ ಈಗ 1,500 ರೂಪಾಯಿ ಆಗಿದೆ. ಒಬ್ಬ ರೈತ ಕಡಿಮೆಯಲ್ಲಿ 25-30 ಚೀಲ ಗೊಬ್ಬರ ತಗೊಳ್ಬೇಕು. ಆ ಬಜೆಟಲ್ಲಿ 30,000 ರೂಪಾಯಿ ಅವನಿಗೆ ವರ್ಷಕ್ಕೆ ಜಾಸ್ತಿ ಆಯಿತು. ಸರ್ಕಾರ ಕೊಟ್ಟರೆ ಒಂದು 4,000-6,000 ಕೊಡ್ತದೆ. 20-25,000 ರೂಪಾಯಿ ಮತ್ತು ನಷ್ಟವೇ. ಇದನ್ನೆಲ್ಲ ಜನಗಳು ನೋಡಿಕೊಳ್ಬೇಕು. ಕೊಡ್ತಾರೆ ಹೇಳುವಂಥ ಕೇಂದ್ರ ಸರ್ಕಾರ ಕೊಟ್ಟಿದೆ ಹೇಳುವಂಥ ಇದಕ್ಕೆ ನಾನು ಸ್ವಲ್ಪ ಇವರು ಗ್ಯಾರಂಟಿಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸರ್, ನೀವೇನು ಹೇಳ್ತೀರಾ ಅನ್ನೋದು? ಎಲ್ಲರಿಗೂ ನಮಸ್ಕಾರಗಳು. ಈಗ ಗ್ಯಾರಂಟಿ ಅಂತ ಹೇಳುವಂಥದ್ದು ಎಲ್ಲರಿಗೂ ಅರ್ಥ ಆಗಿದೆ. ಯಾವ ರೀತಿ ಗ್ಯಾರಂಟಿಯನ್ನು ಕೊಡ್ತಾರೆ, ಯಾಕೆ ಕೊಟ್ಟಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ನೀವು ಒಂದು ಮನೆಯನ್ನೇ ತಗೊಳ್ಳಿ. ಯಾಕಾದರೆ ನಿಮ್ಮ ಮನೆಯ ಯಜಮಾನತಿ ಇವತ್ತು ಅವಳ ತವರು ಮನೆಗೆ ಹೋಗೋ ಅಥವಾ ಇನ್ನೊಂದು ಕಡೆಗೆ ಹೋಗಬೇಕಾದರೆ ಅವಳ ಗಂಡನ ಕೇಳಬೇಕಾಗಿತ್ತು. ಈ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಗಂಡ ಬಹಳಷ್ಟು ಆರಾಮವಾಗಿದ್ದ, ನನಗೆ ಯಾವುದೇ ತಲೆಬಿಸಿ ಇಲ್ಲ, ಅವಳು ಬೇಕಾದ ಹೋಗ್ತಾರೆ ಬರ್ತಾಳೆ, ಆರಾಮಾಗಿ ಹೋಲಿಗೆ ಆಗ್ತದೆ ಅಂತ ಹೇಳುವ ಆ ರೀತಿಯಲ್ಲಿ ಇವತ್ತು ಜನರು ಕೂಡ ಹೇಳ್ತಾರೆ. ಎಲ್ಲರೂ ಈ ಒಂದು ಗ್ಯಾರಂಟಿಯನ್ನು ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಇದು ಮತದಾನವಾಗಿ ನಾಳೆ ಇಲ್ಲಿ ನಮ್ಮ ದೇಶದಲ್ಲಿ ಇದು ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ಬೀರ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಖಂಡಿತ ನಾವು ಈ ಕರ್ನಾಟಕದಲ್ಲಿ ಕೂಡ 15-20 ಸ್ಥಾನಗಳನ್ನು ನಾವು ಖಂಡಿತವಾಗಿ ಇದು ಕಾಂಗ್ರೆಸ್ ಪಾರ್ಟಿ ಗೆಲ್ತಾ ಇದೆ ಅಂತ ಹೇಳುವಂಥ ನಾವು ಹೇಳ್ತಾ ಇದ್ದೇವೆ. ಹಾಗೆಯೇ ದೇಶದಲ್ಲಿ ಕೂಡ ಹಾಗೇನೆ ಈ ಭಾರತೀಯ ಜನತಾ ಪಾರ್ಟಿಯವರು ಬಹುಶಃ ನನ್ನ ಅಭಿಪ್ರಾಯ ಪ್ರಕಾರ 150-180 ಸೀಟಿಗಿಂತ ಹೆಚ್ಚು ಅವರು ಮುಂದೆ ಹೋಗೋದಿಲ್ಲ. ಯಾಕಂದರೆ ಎಲ್ಲವನ್ನ ಸುಳ್ಳು ಭರವಸೆಗಳನ್ನು ಕೊಟ್ಟು ನೋಡಿ, ಅವತ್ತು 15 ಲಕ್ಷವನ್ನು ರೈತರ ಬಡವನ ಖಾತೆಗೆ ಹಾಕ್ತೇವೆ ಅಂತ ಹೇಳಿ ಅದನ್ನು ಹಾಕಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದ್ರು, ಅದೂ ಆಗಿಲ್ಲ. ಇವತ್ತು
ಯಾವುದನ್ನು ಮಾಡಿ ಎಲ್ಲವನ್ನ ಸುಳ್ಳು ಭರವಸೆಗಳನ್ನು ಕೊಟ್ಟು ಬರೇ ಕಂದಕಗಳ ಮೂಲಕ ನಮ್ಮನ್ನು ನಿರ್ಮಾಣ ಮಾಡಿದ್ದು ಹೊರತು ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಗೊತ್ತಾಯಿತು. ಅಂದರೆ ಇವರು ಹೇಳ್ತಾ ಇದ್ದಾರೆ ಇವತ್ತು ಮತ್ತೆ ಕೂಡ ಅವರು ಹೇಳುವಂಥದ್ದು ಗ್ಯಾರಂಟಿಯನ್ನು ಹಿಡ್ಕೊಂಡೇ ಹೋಗ್ತೇವೆ ಅಂತ. ಹಿರಿಯರು ಹೇಳಿದರು ಗ್ಯಾರಂಟಿಯಿಂದಾಗಿ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ತಗೊಳ್ಳುವಂಥ ಪ್ರಯತ್ನ ಒಂದು ವ್ಯವಸ್ಥೆ ಆಗ್ತದೆ. ಆದರೆ 15 ಲಕ್ಷದ ಬಗ್ಗೆ ಮಾತಾಡಿದರು ಪ್ರಧಾನಿ ಮೋದಿಯವರು. 15 ಲಕ್ಷ ಬಡವರ ಖಾತೆಗೆ ಹಾಕ್ತೇನೆ ಅಂತ ಹೇಳುವಂಥದ್ದು, ಈ ಬಗ್ಗೆ ನೀವೇನು ಸ್ಪಷ್ಟೀಕರಣ ಕೊಡುವಂಥದ್ದು? ಜೈ ಶ್ರೀರಾಮ್. ನಾನು ಗಣೇಶ ಪಿಲಿಕಜಿ ಅಂತೇಳಿ. ಇದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಈ ಭಾಗದ ಸಂಸದರನ್ನು ನಾವು ಈ ಊರಿನಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸಲಿಕ್ಕಿದ್ದೇವೆ. ನಮ್ಮ ರೈತರಿಗೆ ಸಿಗುವಂತಹ ಭೀಮ್ ಫಸಲ್ ಯೋಜನೆಯ ಉಪಯೋಗ ಆದ ಹಣ ನಮ್ಮ ಗ್ರಾಮದಲ್ಲಿ ಎಷ್ಟು ಬಂದಿದೆ ಅಂತ ಹೇಳುವಂಥದ್ದು ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಿದೆ. ಖಾಲಿ 2,000ದ ವಿಚಾರ ಅಲ್ಲ, ನಮ್ಮ ರೈತರಿಗೆ ಸಿಕ್ಕಿದಂತಹ ಹಣ ಎಷ್ಟು ಅಂತ ಹೇಳುವಂಥದ್ದು ಪ್ರತಿ 5 ಕೋಟಿ ರೂಪಾಯಿ ನಮ್ಮ ಗ್ರಾಮಕ್ಕೆ ಬಂದಿದೆ. ಅದೇ ನಮ್ಮ ಸಹಕಾರಿ ಬ್ಯಾಂಕಿನಿಂದ ನಾವು ಹಂಚಿದ್ದೇವೆ. ಮತ್ತು ಬಡವರಿಗೆ ಬೇಕಾಗಿ ವಿಶೇಷವಾಗಿರುವಂತಹ ನಮ್ಮ ಔಷಧಿ ಕೇಂದ್ರಗಳು ಸುಳ್ಯದಲ್ಲಿ ಜನ ಔಷಧಿ ಕೇಂದ್ರಗಳಿವೆ. ಅದರಲ್ಲಿ ಈಗ ಅತಿ ದುಬಾರಿ ಕೊಟ್ಟು ಔಷಧಿಯನ್ನು ಪಡ್ಕೊಳ್ಳುವಲ್ಲಿ ಬಡವರಿಗೆ ಕೇವಲ ಸಣ್ಣ ಹಣದಲ್ಲಿ ಈಗ ಜನಗಳು ಪಡ್ಕೊಳ್ತಾರೆ. ಅಲ್ಲದೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಪ್ರತಿಯೊಬ್ಬರು ಕೂಡ ಬಡವರು ಹೋಗಿ ಅಲ್ಲಿ ಖಾತೆಯನ್ನು ಪ್ರಾರಂಭಿಸಿ ಅಲ್ಲಿ ಒಂದು 12 ರೂಪಾಯಿಂದ 324 ರೂಪಾಯಿ ಕಟ್ಟಿದರೆ ಆ ಮನೆಯಲ್ಲಿ ಅವರಿಗೆ ಏನಾದರೂ ಒಂದು ಅನಾಹುತ ಆದರೆ ಆ ಮನೆಯ ಮುಂದಿನ ಜೀವನಕ್ಕೆ ಬೇಕಾಗಿ 2 ಲಕ್ಷ ರೂಪಾಯಿ ಹೆಚ್ಚಿನ ಪ್ರಯೋಜನವನ್ನು ಕೂಡ ನಮ್ಮ ಊರಿನವರಲ್ಲ ಇಡೀ ನಮ್ಮ ತಾಲೂಕಿನಾದ್ಯಂತ ಅದನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಲ್ಲದೆ ಸಂಧ್ಯಾ ಸುರಕ್ಷೆ ಯೋಜನೆ ಇರ್ಬೋದು, ಮತ್ತು ಹಲವಾರು ಯೋಜನೆಗಳು ನಮ್ಮ ಮೋದಿಯವರು ಮಾಡಿದ್ದಾರೆ. ಅದು ಜನಗಳಿಗೆ ಗೊತ್ತಿದೆ ಏನು ಅಂತ ಹೇಳುವಂಥದ್ದು. ಖಾಲಿ 2,000 ರೂಪಾಯಿ ಗ್ಯಾರಂಟಿ ಅದು ಎಲ್ಲರಿಗೂ ಸಿಕ್ಕಲೂ ಇಲ್ಲ. ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ ಗಣೇಶ್ರವರು ಹೇಳ್ತಾ ಇದ್ದಾರೆ ಆ ಗ್ಯಾರಂಟಿಯಲ್ಲಿ ಎಲ್ಲರಿಗೂ ಕೂಡ ಸಿಕ್ಕಲಿಲ್ಲ, ಆದರೆ ಪ್ರಧಾನಿಯವರ ಒಂದು ಯೋಜನೆಗಳು ಬಹಳಷ್ಟು ಯೋಜನೆಗಳಿವೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಸರ್ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಚುನಾವಣೆ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಇಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಪ್ರಕಾರ ನನ್ನದೊಂದು ಅಭಿಪ್ರಾಯ ಅಂತ ಹೇಳಿದರೆ, ಯೋಜನೆ ಮತ್ತು ಯೋಚನೆ ಇದರಲ್ಲಿ 2 ಜನರದ್ದು 2 ಅಭಿಪ್ರಾಯ ಇದೆ. ಒಬ್ಬರಿಗೆ ದೇಶ ಬೇಕು, ಇನ್ನೊಬ್ಬರಿಗೆ ಗ್ಯಾರಂಟಿ ಬೇಕು ಅಂತ. ಹೀಗೆ ಇರುವಾಗ ಏಕೆಂತ ಹೇಳಿದರೆ ಈ ಮತ ಒಬ್ಬರು ದೇಶಕ್ಕೆ ಬೇಕಾಗಿ ಕೊಡೋರಿದ್ದಾರೆ, ಇನ್ನೊಬ್ಬರು ಗ್ಯಾರಂಟಿಗೆ ಬೇಕಾಗಿ ಕೊಡೋರು ಇದ್ದಾರೆ. ಅದು ಒಬ್ಬೊಬ್ಬರ ಸಾಧಾರಣ ನಮ್ಮ ಹಳ್ಳಿಯ ಜನರಿಗಂತೂ ಕೆಲವರಿಗಿರ್ಬೋದು ಈ ಥರದ ಸವಲತ್ತುಗಳು ನಮಗೆ ಸಿಕ್ಕಿದೆ ಗ್ಯಾರಂಟಿಗಳು ಅಂತ ಹೇಳುವಂಥ ಆ ಮತದಾನ ನೀಡುವವರು ಇರ್ಬೋದು. ಆದರೆ ವಿದ್ಯಾವಂತವರು ಏನು ಮಾಡ್ತಾರೆ ಅಂತ ಹೇಳಿದರೆ ದೇಶ ಉಳಿಬೇಕಾದರೆ ಮೋದಿ ಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಎಲ್ಲರದ್ದು ಇದೆ. ಅದೇ ರೀತಿ ಎಲ್ಲರೂ ಮತದಾನ ಮಾಡ್ತಾರೆ. ಈ ಮತದಾನದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಊರಿನ ಭಾಗದ ಪರವಾಗಿ ನನ್ನದು ಒಂದು ಕಳಕಳಿಯ ವಿನಂತಿ. ಓಕೆ ಸರ್, ನೀವೇನು ಹೇಳ್ತೀರಾ? ದೇಶದ ರಕ್ಷಣೆಗಾಗಿ ಮತ್ತೆ ಮೋದಿ ಸರ್ಕಾರ ಬೇಕು ಅಂತ ಹೇಳ್ತಾರೆ ಬಿಜೆಪಿ. ಅಲ್ಲ, ಮೋದಿ ಸರ್ಕಾರ ಬೇಕು ಹೇಳ್ತಾರೆ ಸರಿ. ಇದಕ್ಕೆ ಮೊದಲು ಕೂಡ ಈ ದೇಶ ಇತ್ತು, ಇನ್ನೂ ಕೂಡ ದೇಶ ಉಳಿತದೆ. ಯಾರೇ ಪ್ರಧಾನಿ ಆದರೂ ಕೂಡ ದೇಶವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಓಕೆ ಸರ್ ನೀವೇನು ಹೇಳ್ತೀರಾ? ಈ ಬಾರಿಯ ಲೋಕಸಭಾ ಚುನಾವಣೆ ಮತ್ತೆ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಮತ? ಈ ಬಾರಿಯ ಲೋಕಸಭಾ ಅಭ್ಯರ್ಥಿ ಬಗ್ಗೆ ತುಂಬ ಒಲವಿದೆ ಜನರಿಗೆ. ಯಾಕಂತ ಹೇಳಿದರೆ ಜನಾರ್ದನ ಪೂಜಾರಿಗಳು ಸಾಲ ಮೇಳ ಅಂತ ಒಂದು ಹಿಂದೆ ಮಾಡಿದ್ರು. ಬ್ಯಾಂಕಿನ ಬಾಗಿಲಿಗೆ ಬಡವರನ್ನು ಕೊಂಡೊಯ್ದದ್ದು ಅವರು ಅಂತೇಳಿ. ಆ ಬಗ್ಗೆ ಇವರು ಜನಾರ್ದನ ಪೂಜಾರಿಯವರ ಶಿಷ್ಯ. ಹಾಗೆ ಜನರಿಗೆ ಒಲವಿದೆ. ನಾವು ಕೆಲವು ಮನೆ ಭೇಟಿ ಮಾಡ್ತೇವೆ. ಮನೆ ಭೇಟಿ ಮಾಡಿದಾಗ ನಮಗೆ ಇದು ಇದು ಸಿಕ್ಕಿದೆ. ಒಲವು ಸಿಕ್ಕಿದೆ. ಓಕೆ ಎಸ್ ಸರ್. ಇವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದರೆ, ಈ ಬಾರಿಯ ಒಂದು ಅಭ್ಯರ್ಥಿ ಜನಾರ್ದನ ಪೂಜಾರಿಯವರ ಶಿಷ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ಖಂಡಿತವಾಗಿ ಮತದಾರರ ಒಲವು ಸಿಗ್ತದೆ ಅಂತ. ಸರ್ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಈ ಬಾರಿಯ ಚುನಾವಣೆಯ ಒಂದು? ಯಾಕೆಂದರೆ ಅದನ್ನು ಎಲ್ಲರಿಗೂ ನಮಸ್ಕಾರ. ನಾನು ಅದನ್ನು ಹೇಳಬೇಕಾಗಿಲ್ಲ. ಮೊನ್ನೆ ಮಂಗಳೂರಾದ ಘಟನೆ ಅವರಿಗೆ ಸಾಕ್ಷಿ. ಯಾಕೆಂದರೆ ಜನಾರ್ದನ ಪೂಜಾರಿ ಅವರನ್ನು ಉಚ್ಚಾಟನೆ ಮಾಡಬೇಕು, ಅವರು ಪಕ್ಷ ತೆಗಿಬೇಕು ಅಂತ ಅದೇ ಪಕ್ಷದವರು ಹೇಳಿದ ಹೊರತು ಯಾರೂ ಬೇರೆ ಏನೂ ಹೇಳಿಲ್ಲ. ಅದು ಅವರೇ ಒಪ್ಪಿಕೊಂಡಿದ್ದಾರೆ ಇವಾಗ. ಮತ್ತೊಂದು ನಾವು ಚುನಾವಣೆ ಗೆಲ್ಲುವಂಥದ್ದು ಮೋದಿ ಅಭಿವೃದ್ಧಿಯ ಬಗ್ಗೆ ನಾವು ಚುನಾವಣೆ ಗೆಲ್ಲುವಂಥದ್ದು. ಚುನಾವಣೆ ಬರುವಾಗ ಆ ಪಕ್ಷ ಈ ಪಕ್ಷ ಟೀಕೆ ಮಾಡುವ ಇದ್ದದ್ದೇ. ಅದನ್ನು ನಾವು ನಮ್ಮ ಮೋದಿ ಮಾಡಿದ ಸಾಧನೆಗಳನ್ನು ಅಭಿವೃದ್ಧಿ ಬಗ್ಗೆ ನಾವು ಚುನಾವಣೆಯಲ್ಲಿ ನಮ್ಮಲ್ಲಿ 400 ಸೀಟು ಮೇಲ್ಪಟ್ಟು ನಾವು ಪ್ರಧಾನಿಯಾಗಿ ಇನ್ನೊಮ್ಮೆ ಆಯ್ಕೆ ಮಾಡ್ತೇವೆ. ಇದು ಜೆ ಪಿ ಅವರ ಒಂದು ಅಭಿಮತ. ಸರ್ ಏನು ಹೇಳ್ತಾರೆ? ಹಿರಿಯರಿದ್ದೀರಿ, ಈ ಬಾರಿಯ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಅಭಿಮತ? ಈ ಬಾರಿಯ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಅಷ್ಟು ಬಹುಮತದಿಂದ ಗೆಲ್ತದೆ. ಇಲ್ಲಿ ಆಗುವಂಥ ಕಾರ್ಯಭಾಗ ಎಲ್ಲ ಇದ್ದೂ ನಮಗೆ ಇಲ್ಲಿ ಇವರಿಗೂ ಬೇಕಾಗಿ ಆಗಿದೆ. ಯಾವುದಕ್ಕೂ ನಮಗೆ ಏನು ಸಂಸಾರ ಇಲ್ಲ.
ಇದು ಸ್ಪಷ್ಟವಾಗಿ ಬಹುಮತ ಗೆಲ್ತದೆ. ಮತ್ತೆ ಹೇಗೆ ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಅಂತ ಹೇಳುವಂಥದ್ದು? ಇವೆಲ್ಲ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ. ಚಂದ್ರ ಹೇಳಿ, ಈ ಬಾರಿಯ ಒಂದು ಚುನಾವಣೆಯ ಒಂದು ಸಮೀಕ್ಷೆ ಒಬ್ಬ ಸಂಘಟಕನಾಗಿ ಮತ್ತೊಂದು ಸಂಘ ಸಂಸ್ಥೆಗಳಲ್ಲಿ ದುಡಿಸ್ಕೊಳ್ತಾ ಇದ್ದೀವಿ. ಈ ಬಾರಿ ಅದು ಹೇಳಬೇಕು ಅಂತ ಇಲ್ಲ, ಇಡೀ ದೇಶಕ್ಕೆ ಗೊತ್ತು ಮೋದಿ ಅಂದರೆ ಹೇಗೆ ಅಂತ. ರೈಲ್ವೆ ಆಗಿರ್ಬೋದು, ಆರ್ಟಿಕಲ್ 370 ಆಗಿರ್ಬೋದು, ಈಗ ಎಲ್ಲ ಪ್ರತಿ ಮನೆ ನೀರು ಬಂದಿದೆ. ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಮತ್ತು ಅನೇಕ ಯೋಜನೆಗಳು ಬಂದಿದೆ. ನಮಗೆ ಬೇಕಾದ ಹಿಂದೂಗಳಿಗೆ ಬೇಕಾದ ರಾಮ ಮಂದಿರ ಮಾಡಿದ್ದಾರೆ. ಆರ್ಟಿಕಲ್ 370 ಬ್ಯಾನ್ ಮಾಡಿದ್ದಾರೆ. ಇವರಿಗೆ ಆಗದನ್ನು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಮುಂದೆ ಸೈನ್ಯಕ್ಕೆ ಕಲ್ಲೊಡಿತಿದ್ರು ಅಲ್ಲಿರೋ ಜನಗಳು. ಈಗ ಆರ್ಟಿಕಲ್ 370 ಬಂದ ಮೇಲೆ ಅಲ್ಲಿನ ಪರಿಸ್ಥಿತಿ ನೋಡಿ. ಎಲ್ಲರೂ ಸಾಮಾನ್ಯ ಜನರು ಸಹ ಕಾಶ್ಮೀರಕ್ಕೆ ಹೋಗಿ ಎಲ್ಲರೂ ಹೋಗುವಾಗಿದೆ. ಅಲ್ಲಿ G20 ಮೋದಿಯವರು ಕಂಡಕ್ಟ್ ಮಾಡಿದರು. ಎಲ್ಲ ಅಭಿವೃದ್ಧಿ ಎಲ್ಲ ದೃಷ್ಟಿಯಿಂದ ಈ ಸರ್ತಿ ಮೋದಿ ಪಕ್ಕಾ ಬರ್ತಾರೆ. 400 ಸೀಟು ಮೇಲೆ ಬಂದೇ ಬರ್ತಾರೆ. ಇವರು ಏನು ಹೇಳಿದ್ರು ಮೋದಿಯೇ ಬರೋದು, ಪ್ರಧಾನಿ ಆಗೋದು. ಓಕೆ, ಪದ್ಮನಾಭರೇ ಹೇಳಿ, ಈ ಬಾರಿಯ ಒಂದು ಚುನಾವಣೆ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಿಮ್ಮ ಅಭ್ಯರ್ಥಿ ಇದ್ದಾರೆ. ಹೌದು. ಹಾಗೆ ಪದ್ಮರಾಜ್ ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾ ಇದ್ದಾರೆ. ಏನು ಹೇಳ್ತಾರೆ? ಈಗಾಗಲೇ ಹೇಳಿದಾಗೆ ಪದ್ಮರಾಜರು ಜನಾರ್ದನ ಪೂಜಾರಿ ಶಿಷ್ಯ ಅಂತ ಹೇಳಿದರು. ಜನಾರ್ದನ ಪೂಜಾರಿ ಅವರು ಮೋದಿಯವರನ್ನು ಬಹಳ ಹೊಗಳ್ತಾ ಇದ್ದಾರೆ. ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ. ಒಳ್ಳೆ ಯಾವುದು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಅಂತಿದ್ದರೆ ಮೋದಿಯಿಂದ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ಜನಾರ್ದನ ಪೂಜಾರಿ ಎಲ್ಲ ಪತ್ರಿಕಾಗೋಷ್ಠಿ ಕರೆದು ಕೂಡ ಹೇಳಿದ್ದಾರೆ. ಹಾಗೆ ನಮ್ಮ ಈ ಸತಿಯ ಎಲ್ಲ ಓಟು ಇವರದ್ದು ಮೋದಿಗೆ ಪರವಾಗಿ. ಜೈ ಮೋದಿ. ಸರ್ ಒಂದು ನಿಮಿಷ, ಯಾರು ಹೇಳ್ತಾರೆ? ಬನ್ನಿ ಸರ್. ಈ ಬಾರಿಯ ಒಂದು ಚುನಾವಣೆಯ ಒಂದು ಸಮೀಕ್ಷೆ ಪ್ರಕಾರ BJP ಅವರು ಹೇಳ್ತಾ ಇದ್ದಾರೆ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುವಂಥದ್ದು. ಜನಾರ್ದನ ಪೂಜಾರಿ ಅವರೇ ಖುದ್ದಾಗಿ ಮೋದಿ ಸರ್ಕಾರವೇ ಬರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳುವಂಥದ್ದು. ಮೋದಿಯವರ ಸಾಧನೆ ಅಂದರೆ ನಮ್ಮ ಇಲ್ಲಿ ವಿಜಯ ಬ್ಯಾಂಕ್ ಇತ್ತು, ಅದು ಈಗ ಬ್ಯಾಂಕ್ ಆಫ್ ಬರೋಡ ಆಗಿದೆ. ಇದು ಮೋದಿಯವರ ಸಾಧನೆ, ಮೋದಿಯವರ ಸಾಧನೆ. ಇದು ಬ್ಯಾಂಕ್ ಆಫ್ ಬರೋಡ ಆಗಿ ಹಾಗೆ ಇದು BSNL ಮತ್ತು ನಮ್ಮ ಏರ್ಪೋರ್ಟು ಎಲ್ಲವೂ ಖಾಸಗೀಕರಣವಾಗಿದೆ. ಹಾಗೆ ಇನ್ನು ದೇಶವನ್ನು ಸಹ ಮಾರುವ ಸ್ಥಿತಿ ಬರ್ತದೆ ಮೋದಿಯವರು. ಓಕೆ ಸರ್ ಹೇಳ್ತಾ ಇದ್ದಾರೆ ಅವರು ಮೋದಿಯವರ ಸರ್ಕಾರದಿಂದ 10 ವರ್ಷದ ಒಂದು ಆಡಳಿತದಲ್ಲಿ ಅವರು ಹೇಳ್ತಾ ಇದ್ದಾರೆ. ಸರ್ ಬನ್ನಿ, ನೀವು ಬನ್ನಿ. ಈಗಾಗಲೇ ಬ್ಯಾಂಕಿಂಗ್ ವಿಲೀನ ಮಾಡಿರುವಂಥದ್ದು, ಮತ್ತು ಹೀಗೆ ಆದರೆ ಮತ್ತೆ ದೇಶವನ್ನು ಮಾರುವಂಥ ಪರಿಸ್ಥಿತಿ ಬರ್ತದೆ ಅಂತ ಕಾಂಗ್ರೆಸ್ನವರ ಆರೋಪ. ಕಾಂಗ್ರೆಸ್ನವರು ಆದರೆ ಮತ್ತು ನಮ್ಮ BJP ಉಂಟಲ್ಲ, ಈ ಅವರ ಗ್ಯಾರಂಟಿ ಯಾವುದೂ ಗ್ಯಾರಂಟಿ ನಡೆಯುವುದಿಲ್ಲ. ಅದು ಇಷ್ಟೇ ಸಮಯ ಅಷ್ಟೇ, ಯಾವುದೂ ಇಲ್ಲ. ಅದು ಗ್ಯಾರಂಟಿ ಮಾತ್ರ ಕೊಟ್ಟಿದೆ ಅಷ್ಟೇ. ಬಂದಿದೆ ಕೆಲವು ಬರಲೇ ಇಲ್ಲ. ಅದು ಗ್ಯಾರಂಟಿ ಅಂತೇಳಿ ಗ್ಯಾರಂಟಿ ಇಲ್ಲ. ಇದು ಈಗ ರೂಲಿಂಗ್ ಹೋಗೋ ಅದು ಹೋಗ್ತದೆ. ಅವರಿಗೆ ಎಂತ ಹೇಳೋದು, ಇವರು BJP ಅವರು ಹೇಳೋ ಪ್ರಕಾರ ಗ್ಯಾರಂಟಿ ಕೂಡ ಸಮರ್ಪಕವಾಗಿ ಯಾರಿಗೂ ಸಿಗ್ತಾ ಇಲ್ಲ ಅನ್ನೋದು. ಮೇಡಮ್ ಬನ್ನಿ, ಪಂಚಾಯತ್ ಸದಸ್ಯರಾಗಿದ್ದರೆ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದಿವ್ಯಾ ಮಡಪ್ಪಾಡಿ. ಇವತ್ತು ನಮಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಮೋದಿಜಿಯವರು ಕೊಟ್ಟಿದ್ದಾರೆ. ದೇಶವನ್ನು ಕಾಯುವ ಒಂದು ಯೋಧನನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿದ್ದಾರೆ. ಹಾಗೆ ಮೋದಿಜಿಯವರ ಅನೇಕ ಯೋಜನೆಗಳು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅನೇಕ ಯೋಜನೆಗಳು, ಯಾಕೆಂದರೆ ಆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅದೆಷ್ಟೋ ಜನರು ಜೀವವನ್ನು ತೆಗೆದುಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿದ್ದರು. ಆದರೆ ಉಚಿತವಾಗಿ ಎಲ್ರಿಗೊಂದು ಲಸಿಕೆಯನ್ನು ನೀಡಿ ಒಂದು ಉಚಿತವಾಗಿ ಲಸಿಕೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಒಂದು 11,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು, ಒಂದು 100 ರೂಪಾಯಿಯ ಟ್ಯಾಬ್ಲೆಟ್ ಇದ್ದರೆ ಒಂದು 20-30 ರೂಪಾಯಿಗೆ ಒಂದು ತುಂಬ ಅಗ್ಗದ ಬೆಲೆಯಲ್ಲಿ ಒಂದು ಸಿಗುವಂಥದ್ದು. ವೇತನಗಳು, ವಿಧವಾ ವೇತನ ಇರ್ಬೋದು ಅಥವಾ ಅಂಗವಿಕಲರಿಗೆ ಬರುವಂಥ ವೇತನಗಳು, ಹಲವಾರು ಯೋಜನೆಗಳು, ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಈ ಯೋಜನೆ ಒಂದು, ಮತ್ತು ಅಗ್ನಿಪಥ್ ಎಲ್ಲ ಪುರುಷ ಮಹಿಳೆಯರಿಗೆ ಒಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವಲ್ಲಿ ಮೋದಿಜಿಯವರು ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಜೈ ಮೋದಿಜಿ. ಸರ್ ಮತ್ತೆ ಬರ್ತಾ ಇದ್ದಾರೆ, ಬಹಳಷ್ಟು ವಿಚಾರಗಳು ಚರ್ಚೆ ಆಯಿತು. ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಹೇಗೆ ಅಂತ ಹೇಳಿದರೆ ಊರಿನ ಸಾಮರಸ್ಯ ನಮ್ಮದು ಯಾವತ್ತು ಹಾಳಾಗಬಾರದು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಈಗ ನಾವು ನಮ್ಮ ವ್ಯವಸ್ಥೆಗಳನ್ನು ನಾವು ಹೇಳಿದ್ದೇವೆ, ಅವರವರ ವ್ಯವಸ್ಥೆಗಳನ್ನೇ ಹೇಳಿದ್ದಾರೆ. ಹಾಗೆ ಇದ್ದಲ್ಲಿ ಅಮರ ಮುಡ್ನೂರು ಪಡ್ನೂರು ಚೊಕ್ಕಾಡಿ ಹಾಗೆ ಇರ್ತದೆ, ಏನು ಬದಲಾವಣೆಗಳಾಗೋದಿಲ್ಲ. ಓಟು ಕಾಂಗ್ರೆಸ್ಗೆ ಬರೋದು ಬರ್ತದೆ, BJPಗೆ ಬರೋದು BJP ಬರ್ತದೆ. ಯೋಜನೆಗಳ ಬಗ್ಗೆ ಮತ್ತು ನಮ್ಮ ಯೋಚನೆಗಳ ಬಗ್ಗೆ ಮತ್ತು ಕಾಂಗ್ರೆಸ್ಸಿನವರು ಹಿಂದೆ ಭ್ರಷ್ಟಾಚಾರ ಮಾಡಿದ್ರು ಅದು ಎಲ್ಲ ಅದು ಸಂಗತಿಗಳಲ್ಲ. ಯಾಕೆಂದರೆ ಬ್ರಿಟಿಷರ ಕೈಯಲ್ಲಿ ನಮ್ಮ ಆಡಳಿತ ಇತ್ತು. ಬ್ರಿಟಿಷರ ಕೈಯಿಂದ ಬಂದ ನಂತರ ನಾವು ಶೂನ್ಯದಲ್ಲಿದ್ದು, ಶೂನ್ಯದಿಂದ ಬೆಳೆದು ಈಗ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಅವರು 10 ವರ್ಷ ಅದನ್ನು ಮಾಡಬೇಕಿತ್ತು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನು BJPಯಲ್ಲೇ ಇದ್ದೆ, ನಿಮಗೆ ಗೊತ್ತು. 30 ವರ್ಷ ಕಾಂಗ್ರೆಸ್ಸಿನಲ್ಲಿದ್ದೆ. ನನಗೆ ಇದು ಎಲ್ಲ ವಿಚಾರಗಳು ಗೊತ್ತಿದೆ. ನಾನು ಒಂದು ಮಾತನ್ನೇ ಹೇಳ್ತೇನೆ, ಮತದಾರರಿಗೆ ಹೇಳ್ತೇನೆ, ಮತದಾರರು ಬಹಳ ಬುದ್ಧಿವಂತರು. ಅವರು ಈಗ ನಾನು ಹೇಳಿದ ನನ್ನ ಸ್ನೇಹಿತರುಗಳು ಎಲ್ಲ ಈ ಯೋಜನೆಗಳನ್ನು ನಾವೆಲ್ಲರೂ ಸೇರಿ ಪಡ್ಕೊಂಡಿದ್ದೆ. ಈ ಯೋಜನೆಗಳನ್ನು ನಾವು ಇಲ್ಲವೇ ಇಲ್ಲ ಅಂತ ಹೇಳಿದರೆ 600 ಜನರಿಗೆ ಮಾತ್ರ ಇಡೀ ಸುಳ್ಯ ತಾಲೂಕಲ್ಲಿ
ಈ ಗೃಹಲಕ್ಷ್ಮಿ ಯೋಜನೆ ಬರೋದು. ಟೆಕ್ನಿಕಲ್ ಪ್ರಾಬ್ಲಮ್ ಕೇವಲ 600 ಜನಕ್ಕೆ. ನಮ್ಮಲ್ಲಿ ಒಂದು 40-50 ಜನಕ್ಕೆ ಬರ್ಬೋದು ಟೆಕ್ನಿಕಲ್ ಪ್ರಾಬ್ಲಮ್ಗಳಿದೆ. ಅದು ಬೇಡ, ಅದನ್ನು ನಾನು ಮಾತಾಡೋದಿಲ್ಲ. ಹೇಗೆಂದರೆ ಯೋಜನೆಗಳ ಬಗ್ಗೆ ಯಾವ ರೀತಿ ಜನರಲ್ಲಿ ಅವರು ಹೋಗ್ತಾರೆ, ಫೀಲ್ಡಿಗೆ ಹೋಗ್ತಾರೆ, ನಾವು ಫೀಲ್ಡಿಗೆ ಹೋಗ್ತೇವೆ. ಹೋಗುವಾಗ ಜನಗಳು ಮಾತಾಡ್ತಾರೆ, ಜನಗಳು ಇವತ್ತು ಮಾತಾಡ್ತಾರೆ, ಎಲ್ಲ ವಿಚಾರಗಳನ್ನು ಮಾತಾಡ್ತೇವೆ. ಮತ್ತು ಬ್ಯಾಂಕಿನ ಸಂಗತಿ ಹೇಳಿದಾಗ ನನಗೆ ಭಾಳ ಇದಾಗ್ತದೆ. ಬ್ಯಾಂಕಲ್ಲಿ ಏನೂ ಆಗಲಿಲ್ಲ. 2 ಲಕ್ಷ ಸಾಲ ಯಾರಿಗೂ ಕೊಡಲಿಲ್ಲ. ಭಾಳಷ್ಟು ಜನರು ಭಾಳ ಬೇಜಾರದಲ್ಲಿ ನಮಗೆ ಅಷ್ಟು ಸಾಲ ಬೇಕು, ಇಷ್ಟು ಸಾಲ, ನಮ್ಮಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ. ನಾನು ಮೊನ್ನೆವರೆಗೆ ಅಲ್ಲೇ ಇದ್ದೆ, ನಮ್ಮಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಗೊತ್ತಿಲ್ಲ, ಯಾರಾದರೂ ಸ್ವಹಿತಾಸಕ್ತಿಗೋ ಅವರವರ ವೈಯಕ್ತಿಕ ಇದರಲ್ಲಿ ಕೊಟ್ಟಿರಲೂಬಹುದು, ಗೊತ್ತಿಲ್ಲ. ಆ ಯೋಜನೆ ಏನು ನಮ್ಮ ಝೀರೋ ಅಕೌಂಟು ಇದು ಮಾಹಿತಿ, ಅದರಲ್ಲಿ ಯಾರಿಗೂ ದುಡ್ಡುಗಳು ಬಂದದ್ದು ಇಲ್ಲ. ಇದು ಬೇಡ. ನಮ್ಮ ಊರು ಚೆನ್ನಾಗಿಯೇ ಇದೆ, ನಮ್ಮ ಊರು ಚೆನ್ನಾಗಿಯೇ ನಡೀತದೆ, ನಾವೆಲ್ಲರೂ ಚೆನ್ನಾಗಿಯೇ ಇದ್ದೇವೆ. ಸಾಮರಸ್ಯಕ್ಕೆ ಯಾವುದೇ ಧಕ್ಕೆ ಆಗುವ ಸ್ಟೇಟ್ಮೆಂಟ್ಗಳನ್ನು ನಾನು ಕೊಡುವುದಿಲ್ಲ. ಹೌದು, ಜವಾಬ್ದಾರಿ ಕೂಡ ಇದೆ. ಈ ಬಾರಿಯ ಒಂದು ಚುನಾವಣೆ ನಿಮ್ಮ ಅಭ್ಯರ್ಥಿ ಪದ್ಮರಾಜ ಬಗ್ಗೆ ಹೇಳುವುದಿದ್ದರೆ ನಾನು ಹೇಳ್ತೇನೆ. ಜನಾರ್ದನ ಪೂಜಾರಿ ಅವರು ನಮ್ಮ ಸಹೋದರರು ಹೇಳಿದರು, ಜನಾರ್ದನ ಪೂಜಾರಿ ಹೇಳಿದರೆ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಒಂದು ಕಾಲಘಟ್ಟದಲ್ಲಿ ಜನಾರ್ದನ ಪೂಜಾರಿಯವರು ಮೋದಿಯವರು ಮಾಡುವ ಕಾರ್ಯಕ್ರಮದ ಬಗ್ಗೆ ಒಲವನ್ನು ತೋರಿಸಿದ್ದಾರೆ. ನಮ್ಮ ಪಕ್ಷದ ಯಾವುದೇ ನಾಯಕರು ತಪ್ಪಾದಾಗ ಭಾರಿ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಬೈತಿರುವ ವ್ಯಕ್ತಿ ಜನಾರ್ದನ ಪೂಜಾರಿಯವರಂತರ. ಅವರು ಮಾಡಿದ ಸೇವೆಗಳು, ಅವರು ಮಾಡಿದ ಸಂಗತಿಗಳು, ಅವರು ಮನೆಗೆ ಪ್ರತಿಯೊಬ್ಬ ಬಡವನಿಗೆ ಬ್ಯಾಂಕಿನ ಬಾಗಿಲನ್ನು ತೆರೆದುಕೊಟ್ಟದ್ದು ಜನಾರ್ದನ ಪೂಜಾರಿ. ಮೋದಿಯನ್ನು ಅವರು ಹೊಗಳ್ತಾ ಇದ್ದಾರೆ ಅಂತ ಹೇಳಲಿಲ್ಲ, ಹೇಳಿದ್ದಲ್ಲ. ಮೋದಿಯನ್ನು ಕೆಲವು ಘಟನೆಗಳ ಬಗ್ಗೆ, ಮೋದಿಯ ಬಗ್ಗೆ ಅವರು ಮಾತಾಡಿದ್ದಾರೆ. ಅವರ ನೇರ ನಡೆನುಡಿ ಇರುವುದರಿಂದ ಒಳ್ಳೆ ಕೆಲಸಗಳಾದಾಗ ಒಳ್ಳೆಯವರು ಅಂತ ಹೇಳ್ತಾರೆ, ಕೆಟ್ಟ ಕೆಲಸಗಳಾದಾಗ ಯಾರನ್ನು ಕೆಟ್ಟವರು ಅಂತ ಹೇಳ್ತಾರೆ. ಇನ್ನೂ ಹೆಚ್ಚು ನಿಮಗೆ ಹೇಳುವುದಿದ್ದರೆ ಜನಾರ್ದನ ಪೂಜಾರಿಯವರು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟ ಕೊಡುಗೆಗಳನ್ನು ಯಾರೂ ಕೊಡಲಿಲ್ಲ, ಯಾವ ಸಂಸದರು ಕೊಡಲಿಲ್ಲ. ಆದರೆ ಅವರನ್ನು ನಾವು ಸೋಲಿಸಿದ್ದೇವೆ. ಜನಾರ್ದನ ಪೂಜಾರಿ ಒಳ್ಳೆಯವರು ಅಂತ ಹೇಳುವುದಾದರೆ, ಜನಾರ್ದನ ಪೂಜಾರಿ ಅವರು ಮೋದಿಯವರನ್ನು ಹೊಗಳುತ್ತಾರೆ ಅಂತ ಹೇಳಿದರೆ, ಎಷ್ಟೋ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜನಾರ್ದನ ಪೂಜಾರಿಯವರನ್ನು ಹೊಗಳುತ್ತಾರೆ. ಹಾಗೆ ಅಂತೇಳಿ ಜನಾರ್ದನ ಪೂಜಾರಿಯವರಿಗೆ ಮತವಾಗಿ ಪರಿವರ್ತನೆ ಆಗಲಿಲ್ಲ. ಆದರೆ ಇವತ್ತು ಪದ್ಮರಾಜರು ಬಂದಿದ್ದಾರೆ. ಬಹಳ ಒಬ್ಬ ಧಾರ್ಮಿಕ ಸಂಗತಿಗಳಲ್ಲಿ ಹೇಳುವುದಾದರೆ, ಅವರು ಸಾಧಾರಣ 32 ವರ್ಷಗಳಿಂದ ಪ್ರಾಯಸ ಇಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಟ್ರಸ್ಟಿಯಾಗಿ, ಖಜಾಂಜಿಯಾಗಿ ಜನರ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇನ್ನೂ ಮುಖ್ಯವಾಗಿ ಹೇಗೆ ಅಂತ ಹೇಳಿದರೆ, ಅವರ ಸರಳ ಸಜ್ಜನಿಕೆಯ ಸ್ವಭಾವ ಮತ್ತು ಅವರ ಅನುಭವಗಳು, ಅವರ ಸಂಗತಿಗಳನ್ನು ಯಾರೂ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯ ಒಬ್ಬ ವ್ಯಕ್ತಿ. ಅವರನ್ನು ಗೆಲ್ಲಿಸಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ತೇವೆ. ಈ ಊರಿನ ಜನರು ಕೂಡ ಬಹಳ ಬುದ್ಧಿವಂತರೇ ಇದ್ದಾರೆ. ಯಾಕಂದರೆ 2 ಪಕ್ಷಗಳಿರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 2 ಪಕ್ಷಗಳನ್ನು ಕೂಡ ಸರಿಸಮಾನವಾಗಿ ಆಲೋಚನೆ ಮಾಡಿಕೊಂಡು ಯಾರ ಮುಖಂಡತ್ವದಲ್ಲಿ ಹೇಗೆ ನಡೀತದೆ ಅನ್ನುವಂಥದ್ದನ್ನು ಈ ಗ್ರಾಮಗಳಲ್ಲಿ ಭಾಳಷ್ಟು ವರ್ಷಗಳಿಂದ ಕಂಡುಕೊಂಡಿದ್ದಾರೆ. ಈಗಾಗಲೇ ಹೇಳಿದಾಗೆ, ನಮ್ಮ ಬುಲ್ಲೂರು ಸರ್ ಹೇಳಿದಾಗೆ, ಅವರು ಕಾಂಗ್ರೆಸ್ಸಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ನಾವು BJPಯಲ್ಲಿ ಕೆಲಸ ಮಾಡ್ತಿದ್ದೆವು ಅವರ ಎದುರಾಗಿ. ಆದರೆ ಅವರು BJP ಬಂದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡಿದ್ದೆವು. ಈಗ ಪುನಃ ಅವರು ಕಾಂಗ್ರೆಸ್ಲಿ ಇದ್ದರೂ ಕೂಡ ಅವರ ಜೊತೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ಆದರೂ ಕೂಡ ಅವರ ಸಂಬಂಧಗಳು ಹಾಗೆ ಅಚ್ಚಳಿಯದೆ ಇಲ್ಲಿ ಇರ್ತದೆ ಅಂತ ಹೇಳುವಂಥ ನಮ್ಮೆಲ್ಲರ ನಂಬಿಕೆ. ಇಲ್ಲಿ ಯಾವುದೇ ದ್ವೇಷಗಳು, ಅಸೂಯೆಗಳು ಯಾರಿಗೂ ಇಲ್ಲ. ಅಂದರೆ ನಮ್ಮ ಪಕ್ಷದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವುದು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ, ಅವರ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಅವರ ಒಂದು ಇರ್ತದೆ. ಈ ಬಾರಿಯ ಚುನಾವಣೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡಿ ಈ ದೇಶ ಸೇವೆಯನ್ನು ಮಾಡಿ ಈಗ ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡದ ಒಂದು ಸೇವೆಗೆ ಬಂದಿದ್ದಾರೆ. ಇಂಥ ಒಬ್ಬ ಯೋಗ್ಯ ವ್ಯಕ್ತಿ. ಯಾಕಂದರೆ ಅವರ ಕಾಲಲ್ಲಿ ಈಗ ಇರುವ ಚಪ್ಪಲಿ ಸಾಮಾನ್ಯ ಜನ ಆಗಿದ್ದಾರೆ. ಆ ಸಾಮಾನ್ಯ ಜನವನ್ನು ನಾವು ಕೇಂದ್ರಕ್ಕೆ ಕಳಿಸಬೇಕಾದ್ರೆ ಅದಕ್ಕೆ BJP ಕಾರಣವಾಗಿದೆ. ಅಲ್ಲಿ ನರೇಂದ್ರ ಮೋದಿಯ ಒಂದು ಸಂಪುಟದಲ್ಲಿ ಇವರು ಗ್ಯಾರಂಟಿ ಒಬ್ಬ ಸಚಿವರಾಗ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಮತಗಳಿಂದ ನಮ್ಮ ಇಲ್ಲಿ ಗೆಲ್ತೇವೆ. ಸುಳ್ಯ ತಾಲೂಕಿನಿಂದ 60,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ತೇವೆ ತಿಳುವಂಥ ನಂಬಿಕೆ ಇದೆ. ಹಾಗೆ ಗ್ಯಾರಂಟಿಗಳ ಬಗ್ಗೆ ಹೇಳಿದರೆ ಇನ್ನೊಂದು ನಾವು ವಿಚಾರವನ್ನು ಹೇಳ್ತೀನಿ. ಒಂದು ಸಣ್ಣ ವಿಚಾರವನ್ನು ಹೇಳ್ತೇವೆ. ಇಲ್ಲಿ ಹೈನುಗಾರರು ಇದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, BJP ಅವರಿದ್ದಾರೆ. ಹೈನುಗಾರರಿಗೆ ಬರುವಂಥ 5 ರೂಪಾಯಿಗಳ ಅನುದಾನವನ್ನು ಕೂಡ ಈ ಗ್ಯಾರಂಟಿ ಅನುಷ್ಠಾನದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಮಾಹಿತಿ ಕೂಡ ನನಗೆ ಲಭ್ಯವಾಗಿದೆ. ಅದನ್ನು ನಮ್ಮ ತಿರುಮಲೇಶ್ವರ ಭಟ್ರು ಹೇಳಲಿಕ್ಕೆ ಮರೆತು ಬಿಟ್ಟರು ಕಾಣ್ತದೆ. ಇನ್ನು ಬಸ್ಸುಗಳು ಕೂಡ, ಊರಿಗೆ ಬರುವಂಥ ಬಸ್ಸುಗಳು ಕೂಡ ಕೆಲವು ಈ ಶ್ರೀಶಕ್ತಿ ಯೋಜನೆಯಿಂದಾಗಿ ರದ್ದಾದ ಕೂಡ ಉದಾಹರಣೆಗಳು ಅನೇಕ ಇವೆ. ಈ ಎಲ್ಲ ಇದರ ಪರವಾಗಿ ಮತದಾರರು ಈ ಸಾರಿ ಮುಂದೊಮ್ಮೆ ಮೋದಿಯನ್ನು ನೋಡಿಕೊಂಡು ಈ ದೇಶದ ರಕ್ಷಣೆ ಆಗಬೇಕು, ಈ ದೇಶವಾಗಿ ಉಳಿಬೇಕು, ಇನ್ನೊಂದು ದೇಶಕ್ಕೆ ಮಾರಾಟ ಆಗಬಾರ್ದು ಎನ್ನುವ ಉದ್ದೇಶಕ್ಕೆ ಇಲ್ಲಿ ಮತದಾರರು BJPಯನ್ನು ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ನಮ್ಮದು. ಓಕೆ, ಇವರು ಹೇಳೋ ಪ್ರಕಾರ ಅಂದರೆ ಗ್ಯಾರಂಟಿ ಕೂಡ ಅಷ್ಟೊಂದು ರೀತಿಯಲ್ಲಿ ಅನುಷ್ಠಾನ ಆಗಲಿಲ್ಲ, ಇದನ್ನು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಅಶೋಕ್ ರವರೇ ಏನು ಹೇಳ್ತೀರಿ? ಏನೂ ತೊಂದರೆ ಆಗಲಿಲ್ಲ. ಗ್ಯಾರಂಟಿಗಳ ಬಗ್ಗೆ ಪೂರಕ ಹೇಳೋದಿದ್ದರೆ,
ಇದು ಏನಾಗಿದೆ ಅಂತ ಹೇಳಿದರೆ 30 ವರ್ಷದಿಂದ ಕೃಷಿ ಪಂಪ್ ಸೆಟ್ಟಿಗೆ ಉಚಿತ ವಿದ್ಯುತ್ತನ್ನು ಪಡ್ಕೊಂಡವರೇ ಇವತ್ತು ಗ್ಯಾರಂಟಿಯನ್ನು ದೂರುವಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ 30 ವರ್ಷದಲ್ಲಿ ನಾವು ದಿವಾಳಿ ಆದ್ವಾ? ಈ ಏನೆಲ್ಲ ನಮ್ಮ ಸ್ನೇಹಿತರು ಹೇಳಿದರು ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ, ಆದರೆ ನಾವು ಸ್ಪಷ್ಟವಾಗಿ ಒಪ್ಪಿಕೊಳ್ಬೇಕಾಗ್ತದೆ, ಅಂತಹ ಒಂದು ಪ್ರೋಗ್ರೆಸ್ಗಳನ್ನ ನೀವು ಉಲ್ಲೇಖ ಮಾಡಿದರ ಭದ್ರ ಬುನಾದಿ ಹಾಕಿರತಕ್ಕಂಥದ್ದು ಕಾಂಗ್ರೆಸ್. 70 ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತ ಹೇಳಿದರು, ಆದರೆ 70 ವರ್ಷದಲ್ಲಿ ಮನುಷ್ಯ ಜೀವಂತವಾಗಿ ಭಾರತದಲ್ಲಿ ಉಳಿಯುವಂಥ ವ್ಯವಸ್ಥೆ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಅಡಿಪಾಯ ಹಾಕಿದ್ದು ಕಾಂಗ್ರೆಸ್. ಒಂದು ಮತ್ತೊಂದು ಆರೋಪ ಏನು ಅಂತ ಹೇಳಿದ್ರೆ, ನೀವು ಗ್ಯಾರಂಟಿ ಕೊಡ್ತಾ ಇದ್ರಿ, ಆದರೆ ಮತ್ತೊಂದು ಕಡೆಯಲ್ಲಿ ಅದು ಹೊಡೆತ ಆಗ್ತದೆ, ಆರ್ಥಿಕ ಹೊರೆ ಆಗ್ತದೆ ಅನ್ನೋದು. ಇಲ್ಲ, ಆಗೋದಿಲ್ಲ. ಯಾಕೆಂತ ಹೇಳಿದರೆ, ಈಗ 2,000 ರೂಪಾಯಿ ಒಬ್ಬ ಮಹಿಳೆಗೆ ಕೊಟ್ಟರೆ ಆ ಮನೆಯ ಮಗನ ಜವಾಬ್ದಾರಿಯನ್ನು ಸರ್ಕಾರ ತೋರಿಸ್ತಾ ಉಂಟು. ಯಾಕೆಂದರೆ ಒಂದು ಈಗ ನಮ್ಮದು ಪುರುಷ ಪ್ರಧಾನ ಸಮಾಜ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಪುರುಷರನ್ನು ಹೆಚ್ಚು ಅವಲಂಬಿಸಬೇಕಾದಂಥ ಸಿಚುವೇಶನ್ ಅದು. ಯಾಕೆಂದರೆ ನಮ್ಮದು ಆ ಸಂಪ್ರದಾಯದಲ್ಲಿ ಬೆಳೆದಂಥ ಭಾರತದ ಇತಿಹಾಸ ಇದೆ. ಅಂಥ ಸಂದರ್ಭದಲ್ಲಿ ಗಂಡನಲ್ಲಿ ಕೇಳಬೇಕು ಅಥವಾ ಮಗನಲ್ಲಿ ಕೇಳಬೇಕು. ಮಗ ದೊಡ್ಡದಾದರೆ ಮಗ ಅಥವಾ ಸಣ್ಣ ಮಕ್ಕಳಾದರೆ. ಆದರೆ ಆ ಮಹಿಳೆಗೆ 2,000 ರೂಪಾಯಿ ನೇರವಾಗಿ ಅಕೌಂಟಿಗೆ ಹೋದಾಗ, ಈಗ ನಾವು ಮನೆ ಹೋಗ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ನಾನು ನೇನಾರಿನ ಒಂದು ಮನೆಗೆ ಹೋಗಿದ್ದೆ. ಅವರು ಬಹಳ ಖುಷಿಯಿಂದ ಹೇಳಿದರು, ನಾನು 100ಕ್ಕೆ 100 ಕೊಡ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಒಂದು ಗೆಲುವು ಯಾವ ರೀತಿ ಇರುತ್ತೆ ಅಂತ? ಖಂಡಿತ ನಾವು ಅಂಕಿಅಂಶಗಳನ್ನು ನೋಡುವಾಗ, ಈ ಹಿಂದಿನ ಅಂಕಿಅಂಶಗಳನ್ನು ನೋಡುವಾಗ ಈ ಭಾಗದಲ್ಲಿ ಭಾರತೀಯ ಜನತಾ ಲೀಡ್ ಇದ್ದದ್ದು ಸರಿ. ಆದರೆ ಈ ಗ್ಯಾರಂಟಿಗಳು ಬಡವರ ಮನೆಗೆ ತಲುಪಿದ ಕಾರಣ ಸಮಬಲದ ಹೋರಾಟವನ್ನು ನಾವು ಈ ಭಾಗದಲ್ಲಿ ಕೊಡ್ತೇವೆ. ಸ್ಪರ್ಧೆ ಇರತಕ್ಕಂಥ ಇದೆ. ಆದರೆ ನಾವು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 70 ವರ್ಷದ ವಿಚಾರವನ್ನು ನಾವು ತೆಗೆದುಕೊಂಡಾಗ, ಈ ಹಿಂದೆ ಈಗ ಯಾಕೆಂದರೆ ನಾವು ಮೂಲತಃ ಕೃಷಿಕರು, ಕೃಷಿ ವ್ಯವಸ್ಥೆಯಲ್ಲಿ ಈ ಹಿಂದೆ ಗದ್ದೆ ಇತ್ತು, ವಾಣಿಜ್ಯ ಬೆಳೆಗೆ ಬಂದೆವು, ಆರ್ಥಿಕ ಬೆಳೆಗೆ ಈಗ ಬಂದೆವು. ಮೊದಲು ಇದ್ದ ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಈಗ 70 ವರ್ಷ ಅಂದರೆ ಒಂದು ರಬ್ಬರ್ ಗಿಡವನ್ನು ಹಾಕಿದಾಗೆ 7 ವರ್ಷ ನಾವು ಅದನ್ನು ಸಾಕಲೇಬೇಕು. ಸಾಕಿ ಫಸಲು ಬರುವಾಗ ಆಡಳಿತಕ್ಕೆ ಬಂದಿರತಕ್ಕಂಥದ್ದು BJP ಸರ್ಕಾರ. ಹಾಗಾಗಿ ಈಗಾಗಲೇ ಬಿಜೆಪಿ ಅವರು ಮತ್ತೊಂದು ಆರೋಪ, ಹೈನುಗಾರಿಕೆ ಅವರಿಗೆ ಏನು ಬರುವಂಥದ್ದು ಬರಲಿಲ್ಲ ಅಂತ ಹೇಳಿ ಸರ್ಕಾರ ಏನು ಘೋಷಣೆ ಮಾಡಿದೆ ಅದನ್ನು ಖಂಡಿತ ಅನುಷ್ಠಾನ ಮಾಡೇ ಮಾಡ್ತದೆ. ಈಗ JJM ವಿಚಾರದಲ್ಲಿ ಈ ಹಿಂದೆ ರಾಜೀವ್ ಗಾಂಧಿ ಕುಡಿಯೋ ನೀರಿನ ಯೋಜನೆ ಅಂತ ಹೇಳುವಂಥ ಯೋಜನೆ ಹೆಸರು ಬದಲಾಗಿ JJM ಆಗಿದೆ. ಮತ್ತೊಂದು ಇಂದಿರಾ ಗಾಂಧಿಯವರು ಖಾಸಗೀಕರಣದಿಂದ ರಾಷ್ಟ್ರೀಕರಣ ಮಾಡಿದರು. ಎಷ್ಟೋ ಸಂಸ್ಥೆಗಳನ್ನು ರಾಷ್ಟ್ರೀಕರಣ ಮಾಡಿದರು. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಖಾಸಗೀಕರಣದತ್ತ ಹೋಗ್ತಾ ಇದೆ. ಅಂಬಾನಿಯವರಿಗೆ ಸಬ್ಸಿಡಿಗಳು, ಅದಾನಿಯವರಿಗೆ ಸಬ್ಸಿಡಿಗಳು, ಇದು ಆಗಬಾರ್ದು ಅಂತ ಹೇಳುವಂಥ ವಿಚಾರ. ಅದನ್ನೇ ಬಡವರಿಗೆ ಕೊಟ್ಟರೆ ಊರು ಬೆಳಗಿದ್ರೆ ರಾಷ್ಟ್ರ ಬೆಳಗ್ತದೆ. ನಾವು ಒಂದು ವಿಚಾರ ಒಂದೇ ಸೆಂಟೆನ್ಸಲ್ಲಿ, ಭಾರತ ಉಳಿಯುವುದು ಭಾರತದ ಸಂವಿಧಾನದಲ್ಲಿ ಹೊರತು ಯಾವ ಪಕ್ಷದಿಂದ ಅಲ್ಲ, ವ್ಯಕ್ತಿಗಳಿಂದಾಗಿ. ಆ ಸಂವಿಧಾನವನ್ನು 75 ವರ್ಷಗಳಿಂದ ನಾವು ಗೌರವಿಸ್ತೇವೆ, ಪೂಜಿಸ್ತೇವೆ. ಹಾಗಾಗಿ ಸಂವಿಧಾನ ಉಳಿದಾಗೆ ಭಾರತ ಬಲಿಷ್ಠವಾಗಿ ಬೆಳೀತದೆ. ಆ ಸಂವಿಧಾನದ ಆದ್ಯತೆ ಪ್ರಕಾರ ಪ್ರತಿಯೊಬ್ಬರು ಆರ್ಥಿಕವಾಗಿ ಸಮರ್ಥರಾದಾಗ ನಮ್ಮ ಬಲಿಷ್ಠ ಭಾರತ ಆಗ್ತದೆ ಅಂತ ಹೇಳೋದು ಅಭಿಪ್ರಾಯ ನನ್ನದು. ಓಕೆ ಈಗಾಗಲೇ ಕಾಂಗ್ರೆಸ್ನ ಒಂದು ನೇರ ಆರೋಪ BJP ಅವರಿಗೆ ಏನು ಅಂತ ಹೇಳಿದರೆ, ಇವತ್ತು ಉದ್ಯಮಿಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಮೋದಿ ಸರ್ಕಾರ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನಾನು ಹೇಳೋದಿದ್ದರೆ, ಅವರ ನಾಯಕರಾದ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದರು ಅದಾನಿ ಅಂಬಾನಿ ಅಂತೇಳಿ ಕಳೆದ ಸಲ ಚುನಾವಣೆಯಲ್ಲಿ ಇಡೀ ಹೇಳಿಕೊಂಡು ಹೋದರು. ಆದರೆ ಕಳೆದ ಸಲ ಚುನಾವಣೆಯಲ್ಲಿ ಅದಾನಿ ಅಂಬಾನಿ ನಡೀಲಿಲ್ಲ. ಈ ಸಲ ಸ್ವಲ್ಪ ಅದನ್ನು ಕಡಿಮೆ ಮಾಡಿದ್ದಾರೆ. ಇಲ್ಲದಿದ್ದರೆ BJP ಅವರಿಗೆ ಅದಾನಿ ಎಂಬವರು ಮಾತ್ರ ಕಾಣೋದು, ಬಾಕಿಯವರು ಕಾಣೋದಿಲ್ಲ ಅಂತ ಹೇಳ್ತಿದ್ರು. ಅಂಥದ್ದೇನು ನಡೀತಾ ಇಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ 20 ಲಕ್ಷದವರೆಗೆ ಈಗ ಮಾಡಿದ್ದಾರೆ. ಯಾರಾದರೂ ಬಡವ ಮಹಿಳೆಯರು ಯಾರೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ರು ಕಡಿಮೆ ಬಡ್ಡಿಯಲ್ಲಿ 20 ಲಕ್ಷದವರೆಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಈಗ ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಈಗ ಒಂದು ಅಡಿಕೆ ಗಿಡ ಹಾಕಿದರೆ 7 ವರ್ಷದಲ್ಲಿ ಫಸಲು ಬರ್ತದೆ. ಈಗ ನಮ್ಮ ಮಿತ್ರರಾದ ಅಶೋಕರು ಹೇಳೋದು 60 ವರ್ಷ ಮಾಡಿದನ್ನು ಕ್ರೆಡಿಟ್ BJP ಸರ್ಕಾರ ತಗೊಳ್ತದೆ ಅಂತ. ಯಾವುದೇ ಕ್ರೆಡಿಟ್ ತಗೊಳ್ಳಿಕ್ಕೆ ಒಂದು 60 ವರ್ಷ ಬೇಕಾಗಿಲ್ಲ. ನಾವು ಅಡಿಕೆ ಗಿಡ ಹಾಕಿದರೂ 10 ವರ್ಷದಲ್ಲಿ ಫಸಲು ಬರ್ತದೆ. ಹಾಗೆ ಮೋದಿಯವರು 10 ವರ್ಷದಲ್ಲಿ ದೇಶದ ಇದನ್ನು ಒಂದು ಮಟ್ಟಕ್ಕೆ ತಂದಿಟ್ಟಿದ್ದಾರೆ. 60 ವರ್ಷದಲ್ಲಿ ನಮ್ಮ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ ಕೇವಲ 70 ಇತ್ತು. ಮೋದಿಯವರು 10 ವರ್ಷದಲ್ಲಿ 75 ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ. 75 10 ವರ್ಷದಲ್ಲಿ. 60 ವರ್ಷದಲ್ಲಿ ಇಡೀ ದೇಶದಲ್ಲಿ ಇದ್ದದ್ದು 70 ವಿಮಾನ ನಿಲ್ದಾಣ. 10 ವರ್ಷದಲ್ಲಿ 75 ವಿಮಾನ. ನೀವು ಕೇಳ್ಬೋದು, ವಿಮಾನ ನಿಲ್ದಾಣ ಆದರೆ ಇಲ್ಲಿ ಅಭಿವೃದ್ಧಿ ಆಗ್ತಾನೆ. ವಿಮಾನ ನಿಲ್ದಾಣ ಆದರೆ ಏರ್ಪೋರ್ಟ್ ಆಗ್ತದೆ, ಎಷ್ಟೋ ಜನರಿಗೆ ಉದ್ಯೋಗ ಆಗ್ತದೆ, ವಿದೇಶಿ ಕಂಪನಿಗಳು ಬರ್ತದೆ, ಎಲ್ಲ ಡೆವಲಪ್ ಆಗ್ತದೆ ದೇಶ. ರೈಲ್ವೆಯಲ್ಲಿ ಎಲ್ಲ ಕಡೆ ಬುಲೆಟ್ ರೈಲ್ಗಳನ್ನು ಓಡಿಸ್ತಾ ಇದ್ದಾರೆ. ಬುಲೆಟ್ ರೈಲಿನಿಂದ ಓಡಾಟದಿಂದ ಜನಸಂಖ್ಯೆ ಓಡಾಟ ಆಗ್ತದೆ. ಇದು ಪ್ರವಾಸೋದ್ಯಮ ಉತ್ತೇಜನ ಆಗ್ತದೆ. ಅದರಿಂದ ಬಂಡವಾಳ ಬರ್ತದೆ ಸರ್ಕಾರಕ್ಕೆ. ಈಗ ಗ್ಯಾರಂಟಿಯನ್ನು ನಾನು ದೂರುವುದೊಂದಲ್ಲ, ಗ್ಯಾರಂಟಿ ಕೊಡಬೇಕಿದ್ದರೆ ನಮ್ಮ ಸರ್ಕಾರದ ಇದನ್ನು ನೋಡಿಕೊಳ್ಬೇಕು. 3 ಲಕ್ಷದ ಬಜೆಟಲ್ಲಿ 70,000 ಕೋಟಿಯನ್ನು ಗ್ಯಾರಂಟಿಗೆ ಕೊಟ್ಟರೆ ಹೀಗೆ ಆಗೋದು. ಶಾಲೆ ಮಕ್ಕಳಿಗೆ ಬಸ್ ಇಲ್ಲ, ಹಳ್ಳಿಗಳಿಗೆ ಬಸ್ ಇಲ್ಲ, ಮಹಿಳೆಯರು ಹೋಗ್ತಾರೆ ಬರ್ತಾರೆ, ರೋಡಿಗೆ 1 ರೂಪಾಯಿ ಇಲ್ಲ, MLAಗಳಿಗೆ ಫಂಡ್ ಇಲ್ಲ, ಎಲ್ಲವೂ ಅಧೋಗತಿಗೆ ಹೋಗಿದೆ.
ಅಭಿವೃದ್ಧಿ ಎಲ್ಲಿ ಅಭಿವೃದ್ಧಿ? ಹಾಲು ಸೊಸೈಟಿಯವರಿಗೆ 5 ತಿಂಗಳಿಗೆ ಒಮ್ಮೆ ಬರುವಂಥ ಸಹಾಯಧನ ಬರ್ತಾ ಇಲ್ಲ. ಇದು ಏನು ಹಣ ಇಲ್ಲ, ಅವ್ರು ತಪ್ಪಲ್ಲ. ಅವರ ಉಪಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಗ್ಯಾರಂಟಿಯಿಂದಾಗಿ ನಮಗೆ ಹಣ ಒದಗಿಸಲಿಕ್ಕೆ ಆಗೋದಿಲ್ಲ, ನೀವು ಸಹಿಸಿಕೊಳ್ಳಿ. ಹೇಗೆ ಸಹಿಸುವುದು? 5 ವರ್ಷವೂ MLAಗಳು ಸಹಿಸಿಕೊಳ್ಬೇಕಷ್ಟೇ. ಹಣ ಬೇರೆಲ್ಲಿಂದಲೂ ತರಲಿಕ್ಕೆ ಆಗೋದಿಲ್ಲ. ವಿನಾಕಾರಣ ಕೇಂದ್ರವನ್ನು ದೂಡ್ತಾರೆ. GST ಮಾಡುವಾಗ ಬೊಬ್ಬೆ ಹಿಡಿದ್ರು ಕಾಂಗ್ರೆಸ್ ನಾಯಕರು, GST ಜಾರಿ ಮಾಡಿದರು, ದೇಶ ಹೋಯ್ತು, ದೇಶ ಉಳಿದಿಲ್ಲ GSTಯಿಂದ. ಈಗ ನಮಗೆ GST ಕೊಡೋದಿಲ್ಲ ಅಂತ ಹೇಳ್ತಾರೆ. GST ಕೊಡೋದಿಲ್ಲ ಅಂತ ಹೇಳಿ, GST ಬೇಡ ಅಂತ ಹೇಳಿದವರಿಗೆ ಈಗ GST ಕೊಡೋದಿಲ್ಲ ಅಂತ ಹೇಳ್ತಾರೆ. 1 ರೂಪಾಯಿಯನ್ನು ಕೂಡ ಕೊಡೋದಿಲ್ಲ, ಎಲ್ಲ GST ಬರ್ತದೆ. GST ಹಣದಿಂದಲೇ ಇಷ್ಟು ನಡೀತಾ ಉಂಟು. ಈಗ ದೇಶ ನಮಗೆ ಇಷ್ಟೆಲ್ಲ ಹಣ ಕೊಡೋದಿದ್ರೆ GSTಯಿಂದ. GSTಯನ್ನು ಮಾಡಿದ್ದು ಮೋದಿ, ಎಲ್ಲರೂ ದೂರಿದ್ರು. ಆದರೆ ಅದರಿಂದ ದೇಶ ಅಭಿವೃದ್ಧಿ ಆಗಿದೆ. ನಾನು ಕೂಡ GST ಕಟ್ತೇನೆ, ನೀವು ಕಟ್ತೀರಿ, ಎಲ್ಲರೂ ಕಟ್ತೀರಿ. ಅದು ದೇಶದ ಹಿತದೃಷ್ಟಿಯಿಂದ ಮಾಡಿದ ಕಾನೂನು. GST 10 kg ಅಕ್ಕಿ ಕೊಡ್ತಾರೆ ಅಂತ ಕೇಂದ್ರ ಸರ್ಕಾರ ಮೋದಿಯವರು 5 kg ಅಕ್ಕಿ ಕೊಡ್ತಾರೆ. ಇವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ 10 kg ಕೊಡ್ತೇವೆ ಅಂತ. ಇವರು ಹೇಳ್ತಾರಲ್ಲ ಕೇಂದ್ರ ಅಕ್ಕಿ ಕೊಡೋದಿಲ್ಲ ಅಂತ. ಕೇಂದ್ರ ಅಕ್ಕಿ ಕೊಡಲಿ, ಕೇಂದ್ರದ ಹತ್ರ ಕೇಳಿ ಇವರು ಭರವಸೆ ಕೊಟ್ಟಿದ್ದಾರೆ ಗ್ಯಾರಂಟಿ. ಮತ್ತೆ ಬರ್ತೇನೆ ಸರ್, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಉತ್ತರ ಕೊಡಬೇಕು. ಭಾಳಷ್ಟು ಪ್ರಶ್ನೆಗಳನ್ನ ಈಗ ನಮ್ಮ ಸ್ನೇಹಿತರು GST ಹಣ ಯಾಕೆ ಅಂತೇಳಿ ನಾವು ಕೇಳಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು GST ಕಲೆಕ್ಷನ್ ಆದರೂ ಸಹ ಇವತ್ತು ನಮ್ಮ ದೇಶ 2014ರಲ್ಲಿ ಇವರು ಆಡಳಿತದ ಚುಕ್ಕಾಣಿ ಹಿಡಿಯುವಾಗ 55,000 ಕೋಟಿ ಸಾಲದಲ್ಲಿತ್ತು. ಅದು ಇವತ್ತು 10 ವರ್ಷದಲ್ಲಿ ದುಪ್ಪಟ್ಟು ಅಲ್ಲ 155,000 ಕೋಟಿಗೆ ಈಗ ಏರಿಕೆಯಾಗಿದೆ. ಹಾಗಾಗಿ ಈ ದೇಶದ ಇಷ್ಟು GST ಈಗ ಕಲೆಕ್ಷನ್ ಆಗಿ ಇಷ್ಟು ಹೋದದ್ದು, ಈ ಹಣ ಎಲ್ಲಿಗೆ ಹೋಗ್ತದೆ? ಈಗ ಅಂಬಾನಿ ಅದಾನಿಯನ್ನು ಹೇಳ್ತಾ ಇದ್ದರು ಅಂತ ಇವರು ಹೇಳ್ತಾರೆ. ಅಂಬಾನಿ ಅದಾನಿ ಅವರು ಈಗ ಏನಾಗಿದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ಅಂಬಾನಿ ಹೋಗಿದ್ದಾರೆ. ಇದು ಎಲ್ಲ ಎಲ್ಲಿಂದ ಬಂತು? ಈಗ ನಮ್ಮ ಮಂಗಳೂರು ಏರ್ಪೋರ್ಟನ್ನು ಅದಾನಿಗೆ ಈಗ ಕೊಟ್ಟರು. ಅದೇ ರೀತಿ ವಿವಿಧ ಬ್ಯಾಂಕುಗಳು, ಇಲ್ಲಿ ವಿಜಯ ಬ್ಯಾಂಕ್ ಇತ್ತು, ನಮ್ಮ ಜಿಲ್ಲೆಯ ವಿಜಯ ಬ್ಯಾಂಕು ಸ್ಥಾಪನೆ ಮಾಡಿ ಎಷ್ಟೋ ಕಷ್ಟಪಟ್ಟು ಸ್ಥಾಪನೆ ಮಾಡಿದ್ದಾರೆ. ಆ ವಿಜಯ ಬ್ಯಾಂಕಿನ ಹೆಸರಿಲ್ಲದೆ ಆಗಿ ಹೋಯಿತು. ಇವತ್ತು ಅದು ಬರೋಡಾ, ಗುಜರಾತಿನ ಯಾವುದೋ ಒಂದು ಬ್ಯಾಂಕಿಗೆ ಮರ್ಜಿ ಮಾಡಿ ಈಗ ಇವತ್ತು ಬ್ಯಾಂಕ್ ಕಾರ್ಯಾಚರಣೆ ಮಾಡ್ತಾ ಉಂಟು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಬೇರೆ 2-3 ಬ್ಯಾಂಕ್ಗಳು ಬೇರೆ ಬ್ಯಾಂಕ್ಗಳೊಟ್ಟಿಗೆ ವಿಲೀನ ಮಾಡಿಸಿ ಅದು ಹಾಗೆ ಹೋಯಿತು. ನಮ್ಮ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ? ದೇಶದ ಮಟ್ಟಕ್ಕೆ ನಾವು ಹೋಗೋದು ಬೇಡ, ನಮ್ಮ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳೋದನ್ನು ನಾವು ಈಗ ಇಲ್ಲಿ ಚಿಂತಿಸಬೇಕಾಗಿದೆ. ಓಕೆ ಸರ್, ಬಸ್ಸಿನ ವಿಷಯ ಎಸ್ ಹೇಳಿ ಸ್ಪಷ್ಟೀಕರಣ. ಅಲ್ಲ, ಒಂದು ವಿಚಾರ ಇವರು ಹೇಳಿದರು, ಬಸ್ಸುಗಳು ಈಗ ಇಲ್ಲ. ಬಸ್ಸುಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲದ್ದಲ್ಲ. ಕೋವಿಡ್ ಕಾಲಘಟ್ಟದಲ್ಲಿ BJP ಸರ್ಕಾರ ಇರುವಾಗಲೇ ಬಸ್ಸುಗಳನ್ನೆಲ್ಲ ನಿಲ್ಲಿಸಿದರು. ಬಸ್ಸನ್ನು ಅದರ ನಂತರ ಬಿಡುಗಡೆ ಆಗಿದೆ. ಬೇಕಾದಷ್ಟು ಬಿಡುಗಡೆ ಆಗುವ ವ್ಯವಸ್ಥೆಗಳಾಗಲಿಲ್ಲ, ಅದು ಆಗ್ತಾನೇ ಇದೆ. ಶಾಲೆ ಮಕ್ಕಳಿಗೆ ಎಲ್ಲಿಯೂ ಕೂಡ ತೊಂದರೆ ಆಗದಂಥ ವ್ಯವಸ್ಥೆಗಳು ನಡೀತಾನೇ ಇದೆ, ಏನೂ ಆಗಲಿಲ್ಲ. ಆ ಕಾಲಘಟ್ಟದಲ್ಲಿ ಇದೆಲ್ಲದ್ದು. ನಾನು ಕೇಳ್ತೇನೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡುವುದಿದ್ದರೆ ಈಗ ಸ್ವಲ್ಪ ಸಮಯ ಆದ್ದು ಕಾಂಗ್ರೆಸ್ ಸರ್ಕಾರ ಬಂದು. ಅದಕ್ಕೆ ಮೊದಲು ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿಯ ಹೋರಾಟಗಳು, ಯಾವ ರೀತಿಯ ವ್ಯವಸ್ಥೆಗಳು, ಎಷ್ಟು ಪರ್ಸೆಂಟ್ಗಳು ಏನೇನಾಗಿದೆ ಅಂತ ಹೇಳೋದು. ನಾನು ಅದನ್ನೇ ಹೇಳಿದೆ, ನಮ್ಮ ಊರಿನ ಸಾಮರಸ್ಯಕ್ಕೋಸ್ಕರ ನಾನು ಎಲ್ಲ ಸಂಗತಿಗಳು ವಿಮಾನ ನಿಲ್ದಾಣಗಳನ್ನು KMF ಇದು MCF ಇನ್ನು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಉದ್ದಿಮೆಗಳನ್ನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇನ್ನೊಂದು ಹೇಳ್ತೇನೆ ನಾನು, ಖಾಸಗೀಕರಣದ ಒಂದು ಸಂಗತಿಗಳು ಎಲ್ಲಿವರೆಗೆ ನಡೀತಾ ಇದೆ ನಮ್ಮ ದೇಶದಲ್ಲಿ? ಖಾಸಗೀಕರಣ ಎಲ್ಲವನ್ನು ಖಾಸಗೀಕರಣ GST ಅಂದರೆ ಏನು? GST ಅಂದರೆ ಎಲ್ಲ ರಾಜ್ಯಗಳಲ್ಲಿ ಇರುವ ಇದನ್ನು ಕನ್ವರ್ಟ್ ಮಾಡಿದ್ದು, ಟ್ಯಾಕ್ಸ್ಗಳನ್ನು ಕನ್ವರ್ಟ್ ಮಾಡಿ GST ಮಾಡಿದ್ದು. GSTಯಿಂದ ಎಲ್ಲ ಸ್ಟೇಟ್ಗಳಿಗೂ ಪರ್ಸೆಂಟೇಜ್ ಇಷ್ಟೇ ಪರ್ಸೆಂಟ್ ಕೊಡಲೇಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ನಾವು ಅನುದಾನಗಳು ಅದಕ್ಕೆ ಕೊಟ್ಟಿದ್ದೇವೆ, ಇದಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿ ಕೊಡಲಿಕ್ಕೆ ಆಗೋದಿಲ್ಲ. ನೇರವಾಗಿ ನಮ್ಮ ಬೊಕ್ಕಸಕ್ಕೆ ಬರಬೇಕು. ನೇರವಾಗಿ GST ಹಣ ನಮ್ಮ ಬೊಕ್ಕಸಕ್ಕೆ ಬರ್ತಾ ಇಲ್ಲ, ನಮಗೆ ಬರ್ತಾ ಇಲ್ಲ ಅಂತಲ್ಲ. ಹೆಚ್ಚಿನ ಇದು ಸ್ಟೇಟ್ಗಳಿಗೆ ಯಾರು ವಿರೋಧ ಪಕ್ಷದ ಆಡಳಿತದಲ್ಲಿ ಎಲ್ಲಿಗೂ ಬರ್ತಾ ಇಲ್ಲ. ಅನ್ನಭಾಗ್ಯದ ಬಗ್ಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಯಾವುದು ಅನ್ನಭಾಗ್ಯದಲ್ಲಿ ಕೇಂದ್ರ ಸರ್ಕಾರ ಯಾರು ಅಕ್ಕಿ ಕೊಡುವಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿದ್ದಲ್ಲ. ಎಲ್ಲ ಯೋಜನೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಸೇರಿ ಕೊಡೋದು. ಆಗ ಒಂದು ಅದನ್ನು ಹೇಳಿದರು ಅವರು, ಅದು ಕೇಂದ್ರ ಸರ್ಕಾರ ಕೊಡ್ತದೆ. ಇಲ್ಲ, ನಿಮಗೆ ಎಲ್ಲ ಒಂದು ವ್ಯವಸ್ಥೆಗಳಿಗೆ ರಾಜ್ಯ ಸರ್ಕಾರಗಳು ಇಂತಿಷ್ಟು ಹಣ ಕೊಡಲೇಬೇಕು. ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಜಾರಿ ಆಗುತ್ತಿದ್ದರೂ ರಾಜ್ಯ ಸರ್ಕಾರದ ಹಣ ಅದರಲ್ಲಿ ಇದೆ. ಎಸ್ ಸರ್, ಓಕೆ, ಬರ್ತೀನಿ ಸರ್. ಇದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತೀನಿ ಹೇಳಿ. ಶಾರ್ಟ್ ಆಗಿ ಮಾತಾಡಿ. ಈಗ ಕಾಂಗ್ರೆಸ್ಸಿಗೆ ಇನ್ನೊಂದು ಹೆಸರೇ ಸುಳ್ಳು ಅಂತ. ಸುಳ್ಳು ಹೇಳೋದ್ರಲ್ಲಿ ಅವರು ಮುಂದೆಯಿಂದಲೇ ಭಾಳ ನಿಪುಣರು.
ಬೊಳೂರ್ಸರಿಗೆ ಎಲ್ಲ ಗೊತ್ತಿದ್ದದ್ದು. ನಾನು ಮೊದಲ ಇರುವಾಗಲೇ ಹೇಳಿದೆ, ಅಕ್ಕಿ ಕೊಟ್ಟಿರುವಂಥದ್ದು 5 kg ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ, 5 kg ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಇವರು ಹೇಳ್ತಾ ಇದ್ದಾರೆ ನಾವು ದುಡ್ಡು ಹಾಕ್ತೇವೆ ಅಂತ. ಹಾಗಾಗಿರುವಾಗ ಈ ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ, ಅಕ್ಕಿ ಕೊಟ್ಟಿರುವಂಥದ್ದು ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ, 5 kg ಅಕ್ಕಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಇದು ಸ್ಪಷ್ಟತೆ ಅಕ್ಕಿ ವಿಚಾರದಲ್ಲಿ ಅಲ್ಲ. ಹಾಗಾಗಿ ಅಕ್ಕಿ ಕೊಟ್ಟಿರುವಂಥ 5 kg ಅಕ್ಕಿ ಬರುತ್ತಿರುವಂಥದ್ದು ಬಡವರಿಗೆ ಬರುತ್ತಿರುವಂಥ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು. ಇದನ್ನು ನಾವು ಒಪ್ಪಿಕೊಳ್ಳೇಬೇಕು. ಒಂದು ನಿಮಿಷ ಸರ್ ನಾನು ಹೇಳ್ತೇನೆ ಕ್ಲಾರಿಫಿಕೇಶನ್ ಸರ್, ಒಂದು ನಿಮಿಷ, ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಸರ್. ಏನು ಅಂತ ಹೇಳಿದ್ರೆ ಇಲ್ಲ ಆಗ ಕಾಂಗ್ರೆಸ್ ಇಲ್ಲಿ ಕೇಳಿ, ಕಾಂಗ್ರೆಸ್ನವರು ಹೇಳಿದ್ರು ಬಿಜೆಪಿ ಅವರು ಕೂಡ ಸುಳ್ಳು ಹೇಳಿಕೊಂಡೇ ಇವತ್ತು ಅಧಿಕಾರದಲ್ಲಿ ಬಂದಿರೋದು ಅಂತ. ಹಾಗೆ ಕಾಂಗ್ರೆಸ್ನವರು ಕೂಡ ಸುಳ್ಳು ಹೇಳಿ ಇಲ್ಲ ರಾಧಾಕೃಷ್ಣ ಬಳ್ಳೂರು ಹೇಳಿಲ್ಲ, ಕಾಂಗ್ರೆಸ್ ಪಕ್ಷ ಕೂಡ ಸುಳ್ಳು ಹೇಳಿಕೊಂಡೇ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಹೇಳಿದ್ರು. ರೆಕಾರ್ಡ್ ಆಗಿದೆ. ಶೂರ್ ಇಲ್ಲ, ಅವರು ಹೇಳಿದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರು. ಚರ್ಚೆ ಅಲ್ಲ ಸರ್ ಅವ್ರು ಹೇಳಿದ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳುವಂತದನ್ನು ಹೇಳಿದ್ದಾರೆ. ಹಾಗೆ ಬಿಜೆಪಿ ಅವರು ಕೂಡ ಸುಳ್ಳು ಹೇಳಿಕೊಂಡು ಬಂದಿದ್ದಾರೆ. ರಾಧಾಕೃಷ್ಣ ಬಳ್ಳೂರು ಅಂತ ಇಲ್ಲ ಆ ಥರ ಇಲ್ಲ. ಓಕೆ, ಗಣೇಶ್ರೆ ಏನು ಹೇಳ್ತೀರಾ? ಯಾವುದು ಟೋಟಲ್ ಆಗಿ ಈಗ ಅವರೆಲ್ಲ ಆರೋಪಗಳಿವೆ, ಅಲ್ಲ ಈಗ ಸರ್ ಇದರಲ್ಲಿ ಏನು ವಿಷಯ ಏನಿಲ್ಲ. ನೀವು ಒಂದು ತಿಂಗಳ ಹಿಂದೆ ಬರಬೇಕಿತ್ತು. ರಾಧಾಕೃಷ್ಣರು ಇಲ್ಲಿ ಇದ್ದು ಮಾತಾಡ್ತಿದ್ರು, ಇಟ್ಟಗುಂಡಿಯವರಿಗೆ ಮತ್ತು ಅಣ್ಣಜಿ ಅವರಿಗೆ ಬೈತಿದ್ರು ಅವರು. ಸರಿ ಬೈತಿದ್ರು ಇಲ್ಲಿದ್ದು. ಈಗ ತಪ್ಪಿದೆ ಅಷ್ಟೇ. ಅವರು ಗಳಿಗೆ ಒಮ್ಮೆ ಕಲರ್ ಹಾಕ್ತಾರೆ, ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಒಂದು ತಿಂಗಳು ಮೊದಲು ಬರಬೇಕಿತ್ತು ನೀವು, ಹಾಗೆ ಇಲ್ಲಿ ಇರ್ತಿದ್ರು ಅವರು. ಹೇಗೆ ಸಾಕಲ್ಲ ಶಿವಪ್ರಸಾದ್ ಸಾಕಲ್ಲ. ಓಕೆ, ವೈಯಕ್ತಿಕ ಬೇಡ, ಇಲ್ಲಿ ವೈಯಕ್ತಿಕ ಇಲ್ಲ. ಇದು ನಮಗೆ, ಇದು ನಾವು ಫಸ್ಟಿಗೆ ಹೇಳಿದ್ದೇವೆ, ಇದು ಸಾಮರಸ್ಯವು ಹಾಳಾಗೋದು ಬೇಡ, ದೇಶಕ್ಕೋಸ್ಕರ ಎಸ್. ಓಕೆ, ಇದೀಗ ಮತದಾರರ ಜಾಗೃತಿಯ ಒಂದು ಕಾರ್ಯಕ್ರಮ. ಇಲ್ಲಿ ಯಾವುದೇ ರೀತಿಯ ಸಂಘರ್ಷಕ್ಕೆ ಅವಕಾಶ ಇಲ್ಲ, ಮತ್ತೆ ವೈಯಕ್ತಿಕ ವಿಚಾರವೂ ಇಲ್ಲ. ಇದು ರಾಜಕೀಯ ಪಕ್ಷಗಳು ಮತ್ತೆ ಸಾಮಾಜಿಕವಾಗಿ ಬರುವಂತ ಕಾರ್ಯಕ್ರಮ. ಇಲ್ಲಿ ಯಾವುದೇ ರೀತಿಯ ನಿಮ್ಮೊಳಗೆ ಇರುವಂತಹ ಸೌಹಾರ್ದತೆಗೆ ಧಕ್ಕೆ ಬರಬಾರ್ದು. ಅದು ಇಲ್ಲ, ನೀವು ಮಾಡಲಿಲ್ಲ, ಅವರು ಮಾಡಲಿಲ್ಲ. ನಾನು ಹಾಗೆ ಹೇಳ್ತಾ ಇದ್ದೇನೆ, ಇಬ್ಬರು ಕೂಡ ಮಾಡಲಿಲ್ಲ, ಇತ್ತಂಡ ಪಕ್ಷಗಳು. ಎಸ್ ಸರ್, ಓಕೆ, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತೇವೆ. ದಯವಿಟ್ಟು ಎಲ್ಲರೂ ಬನ್ನಿ. ಕಾಂಗ್ರೆಸ್ ಬರ್ಬೋದು, ಗ್ಯಾರಂಟಿ ಸರ್. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಗೆಲ್ಲುವುದು. ಎಷ್ಟು ಮತಗಳ ಅಂತರದಿಂದ? ಸರಿಸುಮಾರು 50,000 ಮತಗಳ ಅಂತರದಿಂದ ಪದ್ಮರಾಜ ಅವರು ಈ ಬಾರಿ ಗೆದ್ದೇ ಗೆಲ್ತಾರೆ. ನೀವೇನು ಹೇಳ್ತೀರಾ? ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರ್ತದೆ. ಯಾರು ಕ್ಯಾಂಡಿಡೇಟ್ ಅಭ್ಯರ್ಥಿ? ಪದ್ಮರಾಜ್ ಅಲ್ವಾ? ಒಳ್ಳೆ ಅಭ್ಯರ್ಥಿ. ಎಸ್ ಸರ್, ಏನು ಹೇಳ್ತೀರಾ? ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಎಷ್ಟು ಮತಗಳ ಅಂತರದಿಂದ? ಕಡಿಮೆ 1 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಹಿಡಿತಾರೆ. ಯಾರು ಪ್ರಧಾನಿ ಆಗ್ತಾರೆ? ಇಂಡಿಯಾ ಪ್ರಧಾನಿ ಯಾರು ತಿಳಿಯುವ ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ. ಮಂಗಳೂರಲ್ಲಿ ಪದ್ಮರಾಜ್ ವಿನ್ ಆಗ್ತಾರೆ. ಒಂದು 30,000 ಒಟ್ಟಿಗೆ. ಸರ್, ನಿಮ್ಮ 50,000ರಿಂದ 1 ಲಕ್ಷದಲ್ಲಿ ಪದ್ಮರಾಜ್ ಅವರು ಗೆಲ್ತಾರೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪದ್ಮರಾಜ್ ಅವರು ವಿನ್ ಆಗ್ತಾರೆ. ಸಾಮಾನ್ಯ 1 ಲಕ್ಷದ ಅಂತರದಲ್ಲಿ ಅವರು ವಿನ್ ಆಗ್ತಾರೆ. ನಾನು ಅದೇ ಪದ್ಮರಾಜ್ ಅವರೇ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ಎಷ್ಟು ಮತಗಳು? 1 ಲಕ್ಷದ ಮೇಲೆ ಗೆಲ್ತಾರೆ. ಸರ್, ಪದ್ಮರಾಜ್ ಅವರು ಗೆಲ್ತಾರೆ ಅಷ್ಟೇ. ಅಷ್ಟು ಇಷ್ಟು ಅಂತೇಳಿ ನಾವು ಹೇಳುವುದಿಲ್ಲ, ಅಷ್ಟು ಇಷ್ಟು ಅಂತೇಳಿ ಅದು 1 ಮತಕ್ಕೆ ಯಾರು ನಮ್ಮ ಪದ್ಮರಾಜ್ ಗೆಲ್ಲುವುದು. ಸರ್, ಸ್ವಲ್ಪ ಮುಂದೆ ಹೋಗಿ, ಈಚೆ ಬನ್ನಿ, ಸ್ವಲ್ಪ ಗ್ಯಾಪ್ ಬಿಡಿ ಅಣ್ಣ. ನಿಮ್ಮೊಂದು ಅಭಿಪ್ರಾಯ ಹೇಳಿ, ಈ ಬಾರಿ ಚುನಾವಣೆ ಯಾವ ರೀತಿ ಇದೆ ಅಂತ ಹೇಳುವುದು, ವಾತಾವರಣ ಹೇಗೆ? ನನಗೆ ಗೊತ್ತಿಲ್ಲ. ನೀವು ಮತದ ಮಾಡುವುದಿಲ್ವಾ? ಸರ್, ನೀವು ಹೇಳಿದ್ರಲ್ಲ, ಖಂಡಿತ ಮಂಗಳೂರು ಲೋಕಸಭಾ ಕ್ಷೇತ್ರ ಪದ್ಮರಾಜರವರು ಗೆದ್ದೇ ಗೆಲ್ತಾರೆ. ಏನು ಈ ಬಾರಿ ಒಂದು ಚುನಾವಣೆ ವಾತಾವರಣ ಯಾವ ರೀತಿ ಇದೆ? ಸರ್ತಿ ಫೈಟ್ ಯಾವ ಬರ್ಬೋದು ಅಂತ ನಿಮ್ಮ ನಮ್ಮ ಅಂದಾಜಿ ಸರ್ತಿ ಕಾಂಗ್ರೆಸ್ ಬರ್ಬೋದು. ಮೇಡಮ್ ಬನ್ನಿ.
ಎಷ್ಟು ಮತಗಳ ಅಂತರದಿಂದ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ? ಒಂದು 50 ಲಕ್ಷ. ಮತದಾರರು ಇರೋದೇ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು, ಹೇಗೆ ಬೇಕು ಅಂತ ಅವರಿಗೆ ಗೊತ್ತಿದೆ. ಇಲ್ಲಿವರೆಗೆ ಅದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಅವರು ಸರಿಯಾದ ವ್ಯಕ್ತಿಗೆ ಓಟು ಕೊಡಲಿ, ಖಂಡಿತ ಆ ಅಭ್ಯರ್ಥಿ 50 ಲಕ್ಷಕ್ಕೆ ಗೆಲ್ಲಬೇಕು. ಹೌದು, 50,000ಕ್ಕೆ ಗೆಲ್ಲಬೇಕು. ಯಾಕಂದರೆ ಅದೇ 50,000 ಅಂತಾರೆ. ಮೋದಿಯವರು ಒಳ್ಳೆ ಜನ, ಎಷ್ಟೋ ಜನಕ್ಕೆ ಅವರು ಇದು ಮಾಡಿದ್ದಾರೆ. ಇದು 2,000 ರೂಪಾಯಿ ಎಲ್ಲ ಕಳಿಸಿದ್ದಾರೆ. ಅವರು ಒಳ್ಳೆ ಜನ, ಇನ್ನು ಓಟು ಇನ್ನು ಮುಂದೆ ಬರಲಿ ಅಂತ ಹೇಳಿ ನಾನು ಹಾರೈಸಿದ್ದೇನೆ. ಹೇಳಿ, ಈ ಬಾರಿಯ ಒಂದು ಚುನಾವಣೆಯ ವಾತಾವರಣ ಈ ಭಾಗದಲ್ಲಿ ಹೇಗಿದೆ? ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದಿಂದ BJP ಅಭ್ಯರ್ಥಿಯಾಗಿ ಚೌಟಾ ಅವರು ಒಂದು 2 ಲಕ್ಷ ಮತ ಅಂತರದಿಂದ ಗೆಲ್ತಾರೆ ಅಂತ ನನ್ನ ಭರವಸೆ. ಯಾವ ಆಧಾರದಲ್ಲಿ ಈ ರೀತಿಯಾಗಿ ನೀವು ಒಂದು ಮತದಾನ? ಅಂದರೆ ಮೋದಿಜಿ ಅವರ ಒಂದು ಸಾಧನೆ ಬಹಳಷ್ಟು ಇದೆ. ದೇಶ ಉಳಿಬೇಕು, ನಮ್ಮ ರಾಜ್ಯ ಉಳಿಬೇಕು, ನಮ್ಮ ಜಿಲ್ಲೆ ಉಳಿಬೇಕು, ನಮ್ಮ ಹೆಣ್ಮಕ್ಕಳಿಗೆ ಬೇಕಾದಂಥ ಸೌಲಭ್ಯಗಳು, ಈಗ ಉಜ್ವಲ ಯೋಜನೆ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು. ಬ್ಯಾಂಕಲ್ಲಿ ಅಪಘಾತ ವಿಮೆಯಲ್ಲಿ 4 ಲಕ್ಷ ವಿಮೆ ಇದೆ. ಯಾರೇ ಒಬ್ಬ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದವರಿಗೆ ಅವನ SB ಖಾತೆಗೆ ಅಪಘಾತ ವಿಮೆ ಅಂತೇಳಿ ಅದಕ್ಕೆ ಹೆಸರಿದೆ. ಪ್ರಧಾನಮಂತ್ರಿ ಜೀವನ ಯೋಜನೆ ಅಂತ ಹೇಳಿ ಒಂದು, ಆಮೇಲೆ ಪ್ರಧಾನಮಂತ್ರಿ ಜೀವನ್ ಕಿರಣ್ ಯೋಜನೆ ಅಂತೇಳಿ 2 ಪಾಲಿಸಿ ಇದೆ. ಒಂದು 12 ರೂಪಾಯಿ ಮತ್ತು 330. ಈ 2 ಪಾಲಿಸಿ ಮಾಡಿದರೆ ಅಂದರೆ 50 ವರ್ಷಕ್ಕಿಂತ ಕೆಳಗೆ ಅವರಿಗೆ ಆ 2 ಅಕೌಂಟು ಮಾಡಿದರೆ ಏನಾದ್ರು ಅಪಘಾತ ಆದರೆ ಆ ಅಪಘಾತದಲ್ಲಿ ಎಷ್ಟು ಖರ್ಚಾಗುತ್ತೆ ಅದು ಫುಲ್ ಅಕೌಂಟಿಂದ ಸಿಗುತ್ತೆ. ಇದು ಪ್ರಧಾನಿ ಈ ಬಾರಿ ಬ್ರಿಜೇಶ್ ಚೌಟಾ ಅವರು ನಮ್ಮ ಅಭ್ಯರ್ಥಿ. ಇವರು 100ಕ್ಕೆ 100 3 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಇಲ್ಲಿ ಗೆಲ್ತಾರೆ ಅಂತ ಹೇಳುವಂಥ ಅಭಿಪ್ರಾಯ ಇದೆ. ಯಾಕೆಂದರೆ ದೇಶಭಕ್ತರು ಎಲ್ಲರೂ ಅವರಿಗೆ ಓಟ್ ಕೊಡ್ತಾರೆ. ಒಬ್ಬ ಸೈನಿಕನಾದ ಕಾರಣ ಕೊಡ್ತಾರೆ. ಇವರು ಒಂದು 2 ಲಕ್ಷ ಮೇಲೆ ಮೋದಿ ಗೆಲ್ತಾರೆ. ಅಲ್ಲಿ ಮೋದಿ ಅಲ್ಲ, ಇವರು ಬ್ರಿಜೇಶ್ ಚೌಟಾ ಗೆಲ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಸರಿ ಅಂತರ ಸ್ವಲ್ಪ ಹೆಚ್ಚು ಕಡಿಮೆ ಏರುಪೇರು ಆಗ್ಬೋದು ಅಂತ, ಗೆಲ್ಲುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಮೋದಿ ಪ್ರಧಾನಿ ಅಂತಲೇ ನಾವು ಯಾವುದೇ MP ಗೆ ಒಟ್ಟಿಗೆ ನಿಲ್ಲೂ ಇಲ್ಲ. ಹಾಗೆ ನಮಗೆ ಅಭಿಪ್ರಾಯ ಮಾತ್ರ ಹೇಳ್ಬೋದು. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಮೆಜಾರಿಟಿ ಬಂದಲ್ಲಿ ಮೋದಿಯವರು ಪ್ರಧಾನಿ. ಈ ಬಾರಿಯ ಚುನಾವಣೆಯ ಬಗ್ಗೆ? ಈ ಬಾರಿ ಚುನಾವಣೆಗೆ ಮೋದಿಜಿಯವರು ಒಂದು 3 ಲಕ್ಷಕ್ಕೆ ಹೆಚ್ಚಿಂದ ಗೆಲುವು ಸಿಗ್ತದೆ ಅಂತ ನಮಗೆ ಅನಿಸಿಕೆ. ಈ ಸತಿ ಮೋದಿ 3 ಲಕ್ಷ ಗೆಲ್ತಾರೆ. ನಮ್ಮ ಈ ಭಾಗದ ಸಂಸದರು 1.5 ಲಕ್ಷದಿಂದ 2 ಲಕ್ಷದ ಅಂತರದಲ್ಲಿ ಅತ್ಯಧಿಕ ಮತದಿಂದ ಅವರು ಗೆಲ್ತಾರೆ. ಅಲ್ಲದೆ ಇಲ್ಲಿ ಒಂದು ವಿಶೇಷವಾಗಿ ಎಂತ ಅಂತ ಹೇಳಿದರೆ, ನಾನೊಂದು ಎಲ್ಲರೊಟ್ಟಿಗೆ ಒಂದು ಕೇಳಿಕೊಳ್ಳೋದು, ನಾವೆಲ್ಲರೂ ಹಿಂದೂಗಳು, ಈ ನಮ್ಮ ಹಿಂದೂ ದೇಶದಲ್ಲಿ ಇರುವ ಕಾರಣ ನಾವೆಲ್ಲರೂ ಕೂಡ ಈ ಸತಿ ನಮ್ಮ ಬ್ರಿಜೇಶ್ ಚೌಟ್ರಿಗೆ ಮತವನ್ನು ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಓಕೆ, ನೀವು ಅಂದರೆ ಧರ್ಮದ ಆಧಾರದಲ್ಲಿ ಕೂಡ ಮತ ಯಾಚನೆ ಮಾಡ್ತಾರೆ? ಹೌದು. ಇದು 1ರಿಂದ 1.5 ಲಕ್ಷದ ಅಂತರದಲ್ಲಿ ಬ್ರಿಜೇಶ್ ಚೌಟಾ ಗೆಲ್ತಾರೆ, ಪ್ರಧಾನಿ ಮೋದಿ ಆಗ್ತಾರೆ. ಗೆಲ್ಲೋದು ಬ್ರಿಜೇಶ್ ಚೌಟ್ರೆ 1.5ರಿಂದ 2 ಲಕ್ಷ ಅಂತರದಲ್ಲಿ ಪಕ್ಕಾ ಗೆಲ್ತಾರೆ. ಈ ಸರ್ತಿ ಪ್ರಧಾನಿ ಪುನಃ ಮೋದಿ ಆಗ್ತಾರೆ. ಈ ಬುದ್ಧಿವಂತ ಜನರು ಓಟ್ ಹಾಕ್ತಾರೆ. ಬ್ರಿಜೇಶ್ ಚೌಟಾ ಅವರು ಗೆಲ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೆ. ಹಲೋ, ಬ್ರಿಜೇಶ್ ಚೌಟಾ ಅವರು ಗೆಲ್ತಾರೆ. ಹೇಗೆ ಈ ಗ್ರಾಮದ ವಾತಾವರಣ? BJP ಪರವಾಗಿ ಒಲವಿದೆ, ಮೋದಿಯ ಪರವಾಗಿ ಎಲ್ಲರ ಒಲವಾಗಿದೆ. ಮತಗಳ ಅಂತರ 1.5ರಿಂದ 2 ಲಕ್ಷ ಗೆಲ್ತಾರೆ. ಈ ಸಾರಿ ಕೂಡ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ. ಯಾಕೆಂತ ಹೇಳಿದರೆ 425 ಸೀಟಿಗೆ ನಿಂತಿರುವುದು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಕಾಂಗ್ರೆಸ್ನವರು ಪ್ರಧಾನಿ ಅಂತ ಹೇಳ್ತಾರೆ, ನಿಂತಿದೆ 220 ಸೀಟಿಗೆ, 540ರಲ್ಲಿ 220 ಆದ ಕಾರಣ ಮೋದಿಯವರು ಪ್ರಧಾನಿ ಆಗ್ತಾರೆ. ನಮ್ಮ ಕ್ಷೇತ್ರದಿಂದ ಯಾವುದೇ ಜಾತಿ ರಾಜಕೀಯಗಳ ಗುಲ್ಲು ಎಬ್ಬಿಸ್ತಾ ಉಂಟು. ಈ ಜಾತಿ ರಾಜಕೀಯಗಳು ಯಾವುದು ಕೂಡ ಕರಾವಳಿಯಲ್ಲಿ ನಡೆಯುವುದಿಲ್ಲ. ಪೂಜಾರಿ ಆಗಲಿ, ಬಂಟ, ಗೌಡ ಯಾವುದು ಬರುವುದಿಲ್ಲ. ಇಲ್ಲಿ ಬರುವುದು ಒಂದೇ ಹಿಂದುತ್ವ. ಹಿಂದುತ್ವದ ಆಧಾರದಲ್ಲಿ ಮತ್ತೆ ಮತ ಯಾಚನೆ. ನಾವು ಮೊನ್ನೆ MLA ಇಲೆಕ್ಷನ್ನಲ್ಲಿ 50,000 ಲೀಡ್ನಲ್ಲಿ ವಿನ್ ಆಗಿದ್ದೇವೆ ಸುಳ್ಯದಲ್ಲಿ, 35,000ದಲ್ಲಿ. ಸೊ ಅದರಿಂದ ಒಂದು 10,000 ಆದರೆ ಈ ಸರ್ತಿ ಜಾಸ್ತಿ ನಮಗೆ ಲೀಡು ಬರಬೇಕು. ಮತ್ತು ಲೋಕಸಭಾ ಇದರಲ್ಲಿ 2.5 ಲಕ್ಷಕ್ಕೆ ನಾವು ಲಾಸ್ಟ್ ಟೈಮ್ ಗೆದ್ದಿದ್ದೇವೆ. ಈ 5 ವರ್ಷದಲ್ಲಿ ಮೋದಿಯವರ ಕೆಲಸವನ್ನು ನೋಡಿ ಇನ್ನೊಂದು 50,000 ರೂಪಾಯಿ ಓಟ್ ಆದರೂ ಜಾಸ್ತಿ ಬರಬೇಕು. ಸೊ 50,000 ಓಟ್ ಆದರೂ ಜಾಸ್ತಿ ಬರಬೇಕು. ಸೊ 3 ಲಕ್ಷ ಡೆಫಿನೆಟ್ ಲೀಡಲ್ಲಿ ಬರಬೇಕು. ಆದ್ಮೇಲೆ ಇಷ್ಟು ಹೊತ್ತು ಅಮರಮುಡ್ನೂರು ಮತ್ತು ಅಮರಪಡ್ನೂರು ಈ ಅವಳಿ ಗ್ರಾಮಗಳಲ್ಲಿ ಇವತ್ತು ಕುಕ್ಕುಜಡ್ಕ ಅನ್ನುವಂಥ ಒಂದು ಕೇಂದ್ರ ಭಾಗದಲ್ಲಿ ನಾವು
ಚುನಾವಣೆಯ ಒಂದು ಕುರುಕ್ಷೇತ್ರವನ್ನು ನಡೆಸಿದ್ದೇವೆ. ಭಾಳಷ್ಟು ಆರೋಗ್ಯಕರವಾದಂಥ ಚರ್ಚೆ ಆಗಿದೆ. ಇತ್ತಂಡ ಪಕ್ಷ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಈ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು, ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಈ ಒಂದು ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಅವರವರ ಅಭಿಪ್ರಾಯವನ್ನು ಹಂಚಿಕೊಂಡರು. ತಮ್ಮ ಪಕ್ಷ ಗೆಲ್ತದೆ ಅನ್ನುವಂಥ ಒಂದು ಒಲವನ್ನು ನಿಲುವನ್ನು ಇಟ್ಕೊಂಡಿದ್ದಾರೆ. ಅವರ ನಿರೀಕ್ಷೆ ಏನೇ ಇರಲಿ, ಆದರೆ ಇವತ್ತು ಒಳ್ಳೆಯ ರೀತಿಯ ಒಂದು ಚರ್ಚೆ ಕೂಡ ಇಲ್ಲಿ ನಡೆದಿದೆ. ಆದರೆ ಕೊನೆಯದಾಗಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಇತ್ತಂಡ ಪಕ್ಷಗಳ ಮುಖಂಡರ ಜೊತೆ ಮತ್ತು ಇಲ್ಲಿರುವಂಥ ಕಾರ್ಯಕರ್ತರಲ್ಲಿ ನಮ್ಮದು ಕೊನೆಯದಾಗಿ ಒಂದು ಪ್ರಶ್ನೆ ಇದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 52 ವರ್ಷಗಳಿಂದ ಮೀಸಲಾತಿ ಅನ್ನುವಂಥದ್ದು ಇದೆ. ಈ ಮೀಸಲಾತಿ ಇದು ರೊಟೇಷನ್ ಆಗಬೇಕವಾ ಬೇಡವಾ ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಇದೀಗ ನಮಗೆ ಇಲ್ಲಿ ಸೇರಿದಂಥ ಕಾರ್ಯಕರ್ತರು ಒಂದು ಉತ್ತರವನ್ನು ಕೊಡಬೇಕು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಮೀಸಲಾತಿ ರೊಟೇಷನ್ ಬೇಕಾ? ಬೇಕು ಖಂಡಿತ ಬೇಕು. ರೊಟೇಷನ್ ಆಗಬೇಕು. ರೊಟೇಷನ್ ಆಗಬೇಕು. ಮೀಸಲಾತಿ ರೊಟೇಷನ್ ಆಗಲೇಬೇಕು. ರೊಟೇಷನ್ ಆಗಲೇಬೇಕು. 100% ಬದಲಾವಣೆ ರೊಟೇಷನ್ ಆಗಲೇಬೇಕು. ರೊಟೇಷನ್ ಆಗಬೇಕು ಅಂತ ಹೇಳುವುದಿದ್ದರೂ ಅದಕ್ಕೆ ಒಂದು ಇದೆ, ಅದು ಯಾವಾಗಲೇ ಆಗಬೇಕಿತ್ತು, ಇವಾಗ ಆಗಬೇಕದ್ದಲ್ಲ. ಅದು ಹೋಗ್ತಾ ಇಲ್ಲ. ಅಲ್ಲಿ ಜನರಲ್ ಸೀಟ್ ಅವರು ಇದ್ದಾರೆ, ಅವರು ಬಿಡ್ತಾ ಇಲ್ಲ. ಆದರೂ ರೊಟೇಷನ್ ಆಗಿ ಇನ್ನೊಂದು ಕಡೆಯಲ್ಲಿ ಪರಿಷ್ಠ ಜಾತಿಯವರಿಗೆ ಅವಕಾಶ ಸಿಕ್ಕಿದರೆ ಒಳ್ಳೆ. ಓಕೆ ಸರ್, ಮುಂದೆ ನಿಮ್ಮ ಸರ್ಕಾರ ಬಂದಾಗ ನಿಮಗೆ ಅದನ್ನು ಮಾಡ್ಬೋದಲ್ವಾ? ಅದು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಅದು ಆಗೋದಿಲ್ಲ, ಅದು ಕೇಂದ್ರ ಸರ್ಕಾರದಲ್ಲಿ ಆಗಬೇಕು. ಇನ್ನು ನಮ್ಮ ಸರ್ಕಾರ ಬಂದಾಗಲೂ ಮಾಡ್ತೇವೆ. ಚೇಂಜ್ ಆಗಲೇಬೇಕು. ಚೇಂಜ್ ಆಗಲೇಬೇಕು ಸರ್. ನಮ್ಮ ಸುದ್ದಿ ಸಂಸ್ಥೆಗೆ ವಿಶೇಷವಾದ ಅಭಿನಂದನೆ. ಶಿವಾನಂದ್ ಸರ್ ಅವರ ಒಂದು ಕನಸು ಏನಿದೆ ಅಥವಾ ಅವರ ಪ್ಲ್ಯಾನ್ ಏನಿದೆ, ಖಂಡಿತ ಅದಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತು ಈ ಒಂದು ಮೀಸಲಾತಿ ಸುಳ್ಯ ಕ್ಷೇತ್ರ ಅಂತ ಹೋಗಬೇಕು. ಬೇರೆ ಅಂತೂ ಆ ಪ್ರಾತಿನಿಧ್ಯ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಸಿಗಬೇಕು. ಅವರು ಸಹ ಹಿಂದೂ ವರ್ಗದವರು ಸಹ ಆರ್ಥಿಕವಾಗಿ ಎಲ್ಲ ವ್ಯವಸ್ಥೆ ನಮಗೆ ಸಮಾನವಾಗಿ ಬೆಳಿಬೇಕು. ಖಂಡಿತ ಸುದ್ದಿ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಲೇಬೇಕು. ಮೀಸಲಾತಿ ಇಲ್ಲಿಂದ ಹೋದರೆ ಒಳ್ಳೆಯದು ಅಂತೇಳುವಂಥ ನನ್ನ ಅಭಿಪ್ರಾಯ. ಆದರೆ ಈ ಹಿಂದೆ ಮೀಸಲಾತಿ ಇದ್ದರೂ ಕೂಡ 30 ವರ್ಷಗಳಲ್ಲಿ ಇಲ್ಲಿಂದ ಆಯ್ಕೆಯಾದಂಥ ಜನಪ್ರತಿನಿಧಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಈ ಗ್ರಾಮ ತಾಲೂಕನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳುವಂಥದ್ದು ಕೂಡ ಇನ್ನೊಂದು ಒಳ್ಳೆಯ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತಿದ್ದೆ. ಮೀಸಲಾತಿ ನಾನು ಹೇಳುವಂಥದ್ದಲ್ಲ, ಅದು ಮಾಡುವಂಥದ್ದಲ್ಲ. ಇನ್ನು ನಿಮ್ಮ ಅಭಿಪ್ರಾಯ? ಇಲ್ಲಿ ಬೇಡ, ಮೀಸಲಾತಿ ಹೋಗಬೇಕು. ಮೀಸಲಾತಿ ಮೋದಿ ಸರ್, ಮೀಸಲಾತಿ ಹೋದರೆ ಒಳ್ಳೆಯದು ಸರ್. ಮೀಸಲಾತಿ ಹೋದರೆ ಒಳ್ಳೆಯದು. ಆದರೆ ಇಲ್ಲಿಯ ಕಚ್ಚಾಟ ರೊಟೇಷನ್ ಬೇಕು. ಆದರೆ ಇಲ್ಲಿ ಅಭ್ಯರ್ಥಿಗಳ ಕಚ್ಚಾಟಗಳು ಜಾಸ್ತಿ ನಡೀಬೋದು ಅಂತ ನನ್ನ ಮೀಸಲಾತಿ ಜಾತಿ ಆಧಾರದ ಮೇಲೆ ಆಗುವುದು. ಅದನ್ನು ಇಲೆಕ್ಷನ್ ಕಮಿಷನರು ಲೆಕ್ಕ ಹಾಕ್ತಾರೆ. ಇಲ್ಲಿ ಪ್ರಾಬಲ್ಯ ಮೀಸಲಾತಿಯವರದ್ದು ಜಾಸ್ತಿ ಇದ್ದರೆ ಇದು ಮೀಸಲಾತಿ ಉಳಿತದೆ. ನಾವು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಬಹಳಷ್ಟು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲೇ ಇರಬೇಕಾ? ಬೇರೆ ಕಡೆಯಲ್ಲಿ ಇದ್ದರೆ ಅಲ್ಲಿ ಅದು ಟರ್ನಿಕಿ ಸಿಸ್ಟಮ್ನಲ್ಲಿ ಹೋಗ್ತದೆ. ಹೋಗ್ಬೇಕಲ್ವಾ? ನ್ಯಾಚುರಲಿ ಹೋಗ್ತದೆ. ಅದಕ್ಕೆ ನಾವು ನಮ್ಮ ಅಭಿಪ್ರಾಯ ಹೇಳಿದರೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ. ಅದು ಜನಸಂಖ್ಯೆಯ ಆಧಾರದ ಮೇಲೆಯೇ ಆಗುದು, ಜಾತಿಯ ಆಧಾರದ ಮೇಲೆಯೇ ಆಗುದು. ಒತ್ತಾಯಿಸಲಿಕ್ಕೆ ಆಗುದಿಲ್ಲ. ಇಲೆಕ್ಷನ್ ಕಮಿಷನರ್ ಇಂಡಿಪೆಂಡೆಂಟ್ ಬಾಡಿ, ಅವರು ಅದನ್ನು ಡಿಸೈಡ್ ಮಾಡ್ತಾರೆ. ಅದನ್ನು ಇನ್ನೊಂದು ಕಡೆಗೆ ಎಲ್ಲಿಗಾದರೂ ಒಂದು ಕಡೆಗೆ ಹಾಕಲೇಬೇಕು. ಇಲ್ಲ ಇದ್ರೆ ಹಾಕಬೇಕು ಅಂತ ಆದರೆ ಅಲ್ಲಿಯೂ ಪಾಪ್ಯುಲೇಷನ್ ಬೇಕು, ಇಲ್ಲಿಯೂ ಪಾಪ್ಯುಲೇಷನ್ ಇದ್ದರೆ ಇಲ್ಲಿಂದ ತೆಗಿಲಿಕ್ಕೆ ಆಗುದಿಲ್ಲ. ಇಲ್ಲ, ಆಗುದಿಲ್ಲ. ಮೀಸಲಾತಿ ಇದ್ರೂ ಒಳ್ಳೆಯದು, ಚೇಂಜ್ ಆದ್ರೂ. ಯಾಕಂದರೆ ಇಲ್ಲಿ ಮೀಸಲಾತಿ ಇದ್ರೇ ಒಳ್ಳೆಯದು. ಇಲ್ಲದ್ರೆ ಹೋದರೆ ಇಲ್ಲಿ ನಮ್ಮೊಳಗೆ ಕಚ್ಚಡ ಶುರುವಾಗ್ತದೆ. ಅದಕ್ಕೋಸ್ಕರ ಮೀಸಲಾತಿ ಇದ್ದರೆ ಒಳ್ಳೆಯದು ಅಂತ ಹೇಳಿ. ಯಾವುದೇ ಕಾರ್ಯಕ್ರಮ ಒಂದು ನಿಂತ ನೀರಾಗಬಾರ್ದು, ಬದಲಾವಣೆಗಳು ನಿರಂತರ ಆಗಲೇಬೇಕು. ಹಾಗಾಗಿ ಇಲ್ಲಿ ಮೀಸಲಾತಿ ಇನ್ನೊಂದು ಕಡೆಗೆ ಹೋಗಬೇಕು. ಮೀಸಲಾತಿಯ ಬಗ್ಗೆ ಹೇಳೋದಿದ್ದರೆ, ಮೀಸಲಾತಿ ಈಗ 26ಕ್ಕೆ ಆಗ್ತದೆ, 2026ಕ್ಕೆ ಅದು ಆಟೋಮೆಟಿಕ್ ಚೇಂಜ್ ಆಗ್ತದೆ. ನಾವು ಅದರಲ್ಲಿ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಈಗಾಗಲೇ ಅದು ಕೇಂದ್ರ ಲೋಕಸಭಾ ಮತ್ತು ವಿಧಾನಸಭಾ ಪುನರ್ವಿಂಗಡಣಾ ಆಯೋಗ ಅಂತ ಉಂಟು. ಅವರೇ ಇನ್ನೊಂದು 2026ಕ್ಕೆ ಅದನ್ನು ಮಾಡ್ತಾರೆ. ಅದರಿಂದ ನಮ್ಮ ಪ್ರಯತ್ನ ಮನವಿ ಸಲ್ಲಿಸುವುದಷ್ಟೇ, ಅದು ಆಟೋಮೆಟಿಕ್ ಆಗ್ತದೆ. ಇದು ಬದಲಾವಣೆ ಬೇಕು. ಹೌದೌದು, ಮೀಸಲಾತಿ ಬೇಕು, ಬದಲಾವಣೆ ಕೂಡ ಬೇಕು. ಸರ್, ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೀವು? ಚುನಾವಣೆ ಈ ಸಲ ಉಂಟಲ್ಲ, ಒಂದು 3 ಲಕ್ಷ ಮೇಲೆ ಲೀಡಲ್ಲಿ 3 ಲಕ್ಷ ಲೀಡಲ್ಲಿ ವಿನ. ಯಾಕಂದರೆ ನಮ್ಮ ದೇಶಕ್ಕೆ ಮೋದಿ ಅನಿವಾರ್ಯ. ಮೋದಿ ಬೇಕೇ ಬೇಕು ದೇಶದ ರಕ್ಷಣೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ಆದ ಕಾರಣ ಈ ಸಲ ನಮ್ಮಲ್ಲಿ 3 ಲಕ್ಷ ಲೀಡಲ್ಲಿ ಬರ್ಬೋದು. ಮೀಸಲಾತಿ ಬೇಕು, ಬದಲಾವಣೆ ಬೇಕು, ರೊಟೇಷನ್ ಬೇಕು. ಮೀಸಲಾತಿ ಹೋಗಬೇಕು, ಬದಲಾವಣೆ ಬೇಕು. ಮೀಸಲಾತಿ ರೊಟೇಷನ್ ಆಗಲೇಬೇಕು. ಓಕೆ. ಹೀಗೆ ಭಾಳಷ್ಟು ಮಂದಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಮೀಸಲಾತಿಯನ್ನು ರೊಟೇಷನ್ ಮೂಲಕ ಬೇರೆ ಕ್ಷೇತ್ರಕ್ಕೆ ವರ್ಗಾಯಿಸಬೇಕನ್ನುವಂಥ ಅಭಿಪ್ರಾಯ ಭಾಳಷ್ಟು ಬಂದಿದೆ. ಅದಕ್ಕೆ ಮತ್ತೆ ಇಲ್ಲಿಯ ಇತ್ತಂಡ ಪಕ್ಷಗಳ ಮುಖಂಡರು, ನಾಯಕರುಗಳು ಕೂಡ ಅದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅದು ಆದಷ್ಟು ಬೇಗ ಆಗಲಿ ಅನ್ನುವಂಥದ್ದು ಕೂಡ ನಮ್ಮ ಅಭಿಲಾಷೆ. ಯಾಕೆಂತ ಹೇಳಿದರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಅವಕಾಶ ಸಿಗುವಂತಾಗಲಿ ಅನ್ನುವಂಥದ್ದು ಕೂಡ ನಮ್ಮ ಅಭಿಲಾಷೆ. ಒಟ್ಟಾರೆಯಾಗಿ ಇತ್ತಂಡ ಪಕ್ಷಗಳ ಒಂದು ನಾಯಕರಲ್ಲಿ ಇನ್ನೊಂದು ಕೊನೆಯದಾಗಿ ಏನು ಅಂತ ಹೇಳಿದರೆ,
ನಿಮ್ಮ ಪಕ್ಷ ಯಾವುದೇ ಇರ್ಬೋದು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಮುಂದೆ ನಮ್ಮ ಈ ಒಂದು ಭ್ರಷ್ಟಾಚಾರ ಅನ್ನುವಂಥದ್ದು ಇದೆ ಪಿಡುಗು, ಈ ಭ್ರಷ್ಟಾಚಾರದ ಒಂದು ನಿರ್ಮೂಲನೆಯ ಆಂದೋಲನದಲ್ಲಿ ನಿಮ್ಮ ಸರ್ಕಾರ ಯಾವ ರೀತಿ ಕೈ ಜೋಡಿಸಿಕೊಳ್ತದೆ, ನಿಮ್ಮ ಪಾತ್ರ ಏನಿರ್ತದೆ ಅಂತ ಹೇಳೋದು ಒಬ್ಬರೇ? ಭ್ರಷ್ಟಾಚಾರದ ಬಗ್ಗೆ ನಾವು ಸಂಪೂರ್ಣ ವಿರೋಧಿಗಳು. ಈಗಲೂ ಭಾರತ ದೇಶದಲ್ಲಿ ಸರ್ಕಾರಗಳಿದೆ, ಸರ್ಕಾರಗಳು ಎಲ್ಲಿ ನಿಲ್ಲಿಲ್ಲ, ಚೇಂಜ್ ಆಗ್ಬೋದು ಮತ್ತೊಂದು ಆಗ್ಬೋದು ಗೊತ್ತಿಲ್ಲ. ಸರ್ಕಾರಗಳು ಈ ಬಗ್ಗೆ ಮನಸ್ಸು ಮಾಡಬೇಕು. ಜನರು ಎಲ್ಲದರಿಂದಲೂ ಹೆಚ್ಚು ಜನಗಳು ಮನಸ್ಸು ಮಾಡಿದರೆ ಮಾತ್ರ ಭ್ರಷ್ಟಾಚಾರ ನಿಲ್ಲುವುದು. ಭ್ರಷ್ಟಾಚಾರವನ್ನು ನಾವೇ ಮಾಡೋದು ತಾನೇ. ಜನಗಳು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತ ಭಾವನೆಗಳು ಬಂದಾಗ ಭ್ರಷ್ಟಾಚಾರ ನಿಲ್ತದೆ. ಓಕೆ, ನೀವೇನು ಹೇಳ್ತೀರಿ ಸರ್ ಈ ಬಗ್ಗೆ? ಸರ್ ಹೇಳಿ, ಭ್ರಷ್ಟಾಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಅಲ್ಲ, ಭ್ರಷ್ಟಾಚಾರ ಅನ್ನುವಂಥ ಪಿಡುಗನ್ನು ನಿಲ್ಲಿಸಬೇಕು. ಇದಕ್ಕೆ ಸರ್ಕಾರವೇ ಜವಾಬ್ದಾರಿ ತಗೊಂಡು ಇದನ್ನು ಇಂಥದ್ದು ಭ್ರಷ್ಟಾಚಾರಗಳನ್ನು ನಿಲ್ಲಿಸಲಿಕ್ಕೆ, ಅದರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಊರಿನಲ್ಲಿ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಿದಲ್ಲಿ ಈಗ ನಮ್ಮ ಸುದ್ದಿ ಸಂಪಾದಕರು ಆಯೋಜಿಸಿರತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ನಾವು ಕೂಡ ಹಳ್ಳಿಯ ಜನಗಳು ಸ್ವಲ್ಪ ಕೈ ಜೋಡಿಸಿದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ. ಈ ಭ್ರಷ್ಟಾಚಾರ ಅನ್ನುವಂಥದ್ದನ್ನು ನಿಲ್ಲಿಸಲಿಕ್ಕೆ ಸ್ವಲ್ಪ ಸಹಾಯ ಆಗ್ಬೋದು ಅಂತ ನನ್ನ ಅನಿಸಿಕೆ. ಆತ್ಮೀಯ ವೀಕ್ಷಕರೇ, ಇಷ್ಟು ಹೊತ್ತು ಅಮರಬುಡ್ನೂರು ಅಮರಪಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕುಕ್ಕುಜಡ್ಕದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯ ಒಂದು ಚುನಾವಣಾ ಕುರುಕ್ಷೇತ್ರ ನಡೆದಿದೆ. ಇದರ ಉದ್ದೇಶ ಇಷ್ಟೇ, ನಾಡಿದ್ದು ನಡೆಯುವಂಥ 26ರ ಮತದಾನ ನಡೀತದೆ. ಆ ಸಂದರ್ಭದಲ್ಲಿ ಎಲ್ಲ ಮತದಾರರು ಕೂಡ ಮತ ಚಲಾವಣೆಯನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಬೇಕನ್ನುವಂಥ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಬರುವಂಥ ಯಾವುದೇ ಪಕ್ಷದ ಗೆಲುವು ಇರ್ಬೋದು, ಕಾಂಗ್ರೆಸ್ ಬರಲಿಕ್ಕೂ ಸಾಕು, BJP ಬರಲಿಕ್ಕೂ ಸಾಕು, ಅದೇನೇ ಇರಲಿ, ಆ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡು ಆ ಫಲಿತಾಂಶ ಬಂದ ನಂತರ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೆ, ಸರ್ಕಾರವನ್ನು ರಚಿಸಿದರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಕೈ ಜೋಡಿಸಿಕೊಳ್ಬೇಕನ್ನುವಂಥದ್ದು ಕೂಡ ನಮ್ಮ ಒಂದು ಅಪೇಕ್ಷೆ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ರಮ್ಯಾ ಹಾಗೂ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್ ಸುಳ್ಯ. ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.